Today I am sharing with you about three important secrets to stand strong in your life. ನಿನ್ನ ಜೀವನದಲ್ಲಿ ಬಲಾಢ್ಯನಾಗಿ ಇರುವುದಕ್ಕಾಗಿ ಬೇಕಾಗಿರುವಂಥ ಮೂರು ಪ್ರಾಮುಖ್ಯವಾದ ರಹಸ್ಯಗಳನ್ನು ಸಭಾಪಾಲಕರು ಹಂಚಲಾಗಿದ್ದಾರೆ. How many want to be stand strong in your life? ಕರ್ತನಲ್ಲಿ ನನ್ನ ಜೀವನದಲ್ಲಿ ಕರ್ತನಲ್ಲಿ ನಾನು ಬಲಾಢ್ಯನಾಗಿರಬೇಕಂತ ಎಷ್ಟು ಜನರು ಬಯಸ್ತಾ ಇದೆ. So these three secrets are very important. ಈ ಮೂರು ರಹಸ್ಯಗಳು ಮರ್ಮಗಳು ಪ್ರಾಮುಖ್ಯವಾದದ್ದು. We can call secrets or we can call principles also. ನಾವು ಇದನ್ನು ರಹಸ್ಯಗಳು ಹೇಳ್ಬೋದು, ಇಲ್ಲದಿದ್ರೆ ಅವನು ಸೂತ್ರಗಳಂತ ಕೂಡ ಕರೆಯಬಹುದು. Hallelujah. Hallelujah. First thing is light. ಮೊದಲನೇದು ಬೆಳಕು ಆಗಿದೆ. Bible says in Genesis 1st chapter 2nd verse, ಮೊದಲನೇದಾಗಿ ಆದಿಕಾಂಡ 1ನೇ ಅಧ್ಯಾಯ 2ನೇ ವಚನದಲ್ಲಿ ನಾವು ನೋಡುವಾಗ earth was covered with darkness. ಭೂಮಿ ಎಲ್ಲಾ ಕತ್ತಲದಿಂದ ಕವಿದುಕೊಂಡಿದೆ. Everything is dark. ಎಲ್ಲವೂ ಕೂಡ ಕತ್ತಲಾಗಿದೆ. But God did something. ಆದರೆ ದೇವರು ಏನೋ ಅಲ್ಲಿ ಮಾಡಿದ್ದಾರೆ. Amen. ಆಮೆನ್. God said in 3rd verse, 3ನೇ ವಚನದಲ್ಲಿ ದೇವರು ಹೇಳಿದ್ದಾರೆ, let there be light. ಇಲ್ಲಿ ಬೆಳಕು ಉಂಟಾಗಲಿ ಎಂದು. Why we need light? ಯಾಕೆ ನಮಗೆ ಬೆಳಕು ಬೇಕಾಗಿದೆ? Even in our lives also, when everything is dark, ನಮ್ಮ ಜೀವನದಲ್ಲಿ ಕೂಡ ಎಲ್ಲವೂ ಕತ್ತಲಾಗಿರುವಾಗ we need light. ನಮಗೆ ಬೆಳಕು ಬೇಕು. Amen. ಆಮೆನ್. Hallelujah. ಹಲ್ಲೆಲೂಯಾ. We need light to show the beauty of God, to show the glory of God. ನಮಗೆ ಬೆಳಕು ದೇವರ ಸುಂದರತೆ, ದೇವರ ಒಂದು ಮಹಿಮೆ ಕಾಣಿಸುವುದಕ್ಕಾಗಿ ನಮಗೆ ಬೆಳಕು ಬೇಕಾಗಿದೆ. Amen. ಆಮೆನ್. If in the night time when you come to the church, every lights when switch off, we cannot see your beauty, we cannot see your glory. ನೀವು ರಾತ್ರಿ ಸಮಯದೆಲ್ಲ ಲೈಟ್ಸ್ ಎಲ್ಲ ಆಫ್ ಆಗಿದ್ದಾಗ ನೀನು ಬಂದು ಇದ್ರೆ ಕತ್ತಲಲ್ಲಿದ್ದಾಗ ನಿನ್ನನ್ನು ಯಾರು ನೋಡುವುದಕ್ಕೆ ಆಗುವುದಿಲ್ಲ. ನೀನು ಹೇಗಿದೆಯೋ, ಸುಂದರವಾಗಿರುವಂಥ ನಿನ್ನ ಸುಂದರತೆ ಯಾರು ನೋಡುವುದಕ್ಕೆ ಕಾಣಿಸುವುದಿಲ್ಲ. But when all the lights switch on, ಎಲ್ಲ ಬೆಳಕು ಲೈಟ್ಸ್ ಆನ್ ಮಾಡುವಾಗ we can see your beauty, we can see your glory, we can see your dress. ಆವಾಗ ನಿನ್ನನ್ನು ನೋಡ್ಬೋದು, ನಿನ್ನ ಬಟ್ಟೆಗಳು, ನಿನ್ನ ಸುಂದರತೆ, ದೇವರ ಮಹಿಮೆ ನಿನ್ನಲ್ಲಿ ಏನಿದೋ ನಿನ್ನ ಮುಖ ನೋಡಿ ನಾವು ತಿಳ್ಕೊಳ್ಳಬಹುದು. Amen. ಆಮೆನ್. That's what God said, let there be light. ಅದಕ್ಕಾಗಿ ದೇವರು ಹೇಳಿದ್ದಾರೆ ಬೆಳಕು ಉಂಟು ಆಗಲಿ. Amen. Amen. First John 1st chapter 5th verse said, ಮೊದಲನೇ ಯೋಹಾನನು 1ನೇ ಅಧ್ಯಾಯ 5ನೇ ವಚನ ಹೇಳುತ್ತದೆ, God is light. ಸತ್ಯವೇದ ಹೇಳುತ್ತದೆ ಮೊದಲನೇ ಯೋಹಾನನ ಪತ್ರಿಕಾ 1ನೇ ಅಧ್ಯಾಯ 5ನೇ ವಚನದಲ್ಲಿ ದೇವರೇ ಬೆಳಕು ಆಗಿದ್ದಾರೆ. In him no darkness at all. ಆತನಲ್ಲಿ ಕತ್ತಲೇ ಇಲ್ಲ. When God said let there be light, ದೇವರು ಬೆಳಕು ಆಗಲಿ ಅಂತ ಹೇಳಿರುವಾಗ he was not talking about sun and moon and stars. ಆತನು ಸೂರ್ಯನ ಕುರಿತಾಗಲಿ, ಚಂದ್ರನ ಕುರಿತಾಗಲಿ, ನಕ್ಷತ್ರ ಕುರಿತಾಗಲಿ ಮಾತನಾಡ್ತಾ ಇಲ್ಲ. First day he created light. ಮೊದಲನೇ ದಿನವೇ ಆತನು ಬೆಳಕನ್ನು ಉಂಟು ಮಾಡಿದ್ದಾರೆ. Amen. ಆಮೆನ್. Sun and moon and stars he created 4th day. ಸೂರ್ಯ ಚಂದ್ರ ನಕ್ಷತ್ರಗಳನ್ನು ಆತನು ಉಂಟು ಮಾಡಿದ್ದು 4ನೇ ದಿನ. In 4th day God created sun and moon and stars. 4ನೇ ದಿನ ಸೂರ್ಯ ಚಂದ್ರ ನಕ್ಷತ್ರಗಳನ್ನು ಆತನು ಉಂಟು ಮಾಡಿದ್ದಾರೆ. But in the 3rd verse what God created light, that is different from sun and moon and stars. ಮೊದಲನೇ ದಿನ ಮಾಡಿರುವಂಥ ಬೆಳಕು ಮತ್ತೆ 4ನೇ ದಿನ ಮಾಡಿರುವಂಥ ಸೂರ್ಯ ಚಂದ್ರ ನಕ್ಷತ್ರಗಳು ಅದಕ್ಕೆ ವಿಭಿನ್ನವಾಗಿದೆ ಆ ಬೆಳಕು. The light what God created, God himself is a light. ಏನು ದೇವರು ಬೆಳಕನ್ನು ಉಂಟು ಮಾಡಿದ್ದಾರೋ ಆ ಬೆಳಕು ಆತನೇ ಆಗಿದ್ದಾರೆ. First day what created the light, that light is God himself. ಮೊದಲನೇ ದಿನದಲ್ಲಿ ಆ ಬೆಳಕು ದೇವರೇ ಆಗಿದ್ದಾರೆ. Hallelujah. Hallelujah. 4th day he created sun and moon and stars. 4ನೇ ದಿನ ಸೂರ್ಯ ಚಂದ್ರ ನಕ್ಷತ್ರಗಳು ಇವೆಲ್ಲ ಕೂಡ ಮಾಡಿದ್ದಾರೆ. When God said let there be light, from where light comes from? ದೇವರು ಬೆಳಕಾಗಲಿ ಅಂತ ಹೇಳಿರುವಾಗ ಬೆಳಕು ಎಲ್ಲಿಂದ ಬಂತು? God is light, that's what John said. ದೇವರೇ ಬೆಳಕಾಗಿದ್ದಾನೆ, ಆತನಿಂದ ಆ ಬೆಳಕು ಆಗಿದೆ ಅಂತ ವಾಕ್ಯ ಹೇಳುತ್ತದೆ. ಯೋಹಾನ ಭಕ್ತನು ಹೇಳ್ತಾನೆ. Amen. ಆಮೆನ್. When he said let there be light, God himself is a light, that's what he said, let there be light, light was manifested. ದೇವರು ಬೆಳಕಾಗಲಿ ಅಂತ ಹೇಳಿರುವಾಗ ಆ ಬೆಳಕೇ ದೇವರಾಗಿದ್ದಾನೆ, ಆ ಬೆಳಕು ಪ್ರತ್ಯಕ್ಷವಾಯಿತು. So first thing God want to manifest is light. ಮೊದಲನೇದಾಗಿ ದೇವರು ತನ್ನ ಬೆಳಕು ಪ್ರತ್ಯಕ್ಷವಾಗಬೇಕಂತ ಇದ್ದಾರೆ. In our lives also when we come to Christ, first thing he wanted to do is life
must manifest. ಮೊದಲನೇದಾಗಿ ನಾವು ಕರ್ತನಲ್ಲಿ ಬರುವಾಗ ಕೂಡ ಆತನ ಏನು ನೋಡ್ತಾನಂದ್ರೆ ಆತನ ಬೆಳಕು ನಮ್ಮಲ್ಲಿ ಪ್ರತ್ಯಕ್ಷವಾಗಬೇಕಂತ ನೋಡ್ತಾನೆ. He wants his light to manifest in our lives. ನಮ್ಮ ಜೀವನದಲ್ಲಿ ಆತನ ಬೆಳಕು ನಮಗೂ ಕಾಣಬೇಕು ಅಂತ ಆತನು ಬಯಸ್ತಾನೆ. Before we were blind. ಮೊದಲು ನಾವು ಕತ್ತಲದಲ್ಲಿ ಅಂಧತ್ವದಲ್ಲಿದ್ದೇವೆ. We are spiritually blind. ನಾವು ಆತ್ಮೀಯವಾಗಿ ಅಂಧತ್ವದಲ್ಲಿದ್ದೇವೆ. But our eyes are opened when God opened our spiritual eyes. ಆದರೆ ನಮ್ಮ ಆತ್ಮ ಕಣ್ಣುಗಳು ತೆರೆಯಲ್ಪಟ್ಟಿರುವಾಗ ನಮ್ಮ ಆತ್ಮ ಕಣ್ಣುಗಳು ತೆರೆಯಲ್ಪಟ್ಟು ನಾವು ತಿಳ್ಕೊಂಡಿದ್ದೇವೆ ಆತನು ದೇವರೆಂದು. Amen. ಆಮೆನ್. No matter how much darkness you experienced in your life. ನಿನ್ನ ಜೀವನದಲ್ಲಿ ಎಷ್ಟು ಕತ್ತಲ ವಿಷಯಗಳನ್ನು ನೀನು ಅನುಭವಿಸ್ತಾನೆ ಇರಬಹುದು, ಪರವಾಗಿಲ್ಲ. But John 8:12 says, ಯೋಹಾನ ಸುವಾರ್ತೆ 8:12 ಹೇಳುತ್ತದೆ, Jesus said, ಯೇಸು ಹೇಳಿದ್ದಾರೆ, I am the light of the world. ನಾನು ಲೋಕಕ್ಕೆ ಬೆಳಕಾಗಿದ್ದೇನೆ ಎಂದು. Amen. ಆಮೆನ್. Hallelujah. ಹಲ್ಲೆಲೂಯಾ. When you come to that light, no darkness. ನೀವು ಆ ಒಂದು ಬೆಳಕಿನಲ್ಲಿ ಬರುವಾಗ ನಿನ್ನಲ್ಲಿ ಕತ್ತಲು ಮಾಯವಾಗುತ್ತದೆ, ಇರುವುದಿಲ್ಲ. Who is light? ಯಾರು ಬೆಳಕು? I said already, Jesus is the light. ಯೇಸುವು ಬೆಳಕಾಗಿದ್ದಾರೆ, ದೇವರೇ ಬೆಳಕಾಗಿದ್ದಾರೆ. When you come to the light, ನೀನು ಆ ಬೆಳಕಿನ ಹತ್ತಿರ ಯೇಸು ಕ್ರಿಸ್ತನ ಹತ್ರ ಬರುವಾಗ no darkness withstand in your life. ನಿನ್ನ ಜೀವನದಲ್ಲಿ ಯಾವ ಕತ್ತಲು ಕೂಡ ನಿಲ್ಲುವುದಿಲ್ಲ. Why God said, let there be light? ಯಾಕೆ ದೇವರು ಹೇಳಿದ್ದಾನೆ ಬೆಳಕು ಉಂಟಾಗಲಿ ಎಂದು? God does not tolerate darkness. ದೇವರಿಗೆ ಕತ್ತಲನ್ನು ದೇವರು ಸಹಿಸುವುದಿಲ್ಲ. Amen. ಆಮೆನ್. Who is darkness? ಯಾರು ಕತ್ತಲು? Satan, demons, ಸಾತಾನು, evil ದೆವ್ವಗಳು, spirits ಕೆಟ್ಟ are ಆತ್ಮಗಳು, darkness. ಕತ್ತಲಿನ ವಿಷಯಗಳು. He does not tolerate darkness. ಆತನು ಕತ್ತಲಿನ ವಿಷಯಗಳನ್ನು ಆತನು ಭರಿಸುವುದಿಲ್ಲ. That's what he said, let there be light. ಅದಕ್ಕಾಗಿ ಆತನು ಬೆಳಕು ಉಂಟಾಗಲಿ ಅಂತ ಹೇಳಿದನು. Amen. ಆಮೆನ್. Because we invited Jesus into our life, all darkness gone, light came in. ನಾವು ಯೇಸು ಕ್ರಿಸ್ತನ ಒಡೆತನದಲ್ಲಿ ಆತನು ಒಡೆಯನಂತ ಹೇಳಿದಾಗ ಅವಾಗಿರುವಂತ ಕತ್ತಲ ಹೋಗಿ ನಾವು ಬೆಳಕಿನಲ್ಲಿ ಬಂದಿದ್ದೇವೆ, ಬೆಳಕಾಗಿದ್ದೇವೆ. Once again when we see 1 John 1:5, ಮೊದಲನೇ ಯೋಹಾನ 1:5 ಹೇಳುತ್ತದೆ, Bible says God is a light, in him no darkness. ದೇವರು ಬೆಳಕಾಗಿದ್ದಾರೆ, ಆತನಲ್ಲಿ ಕತ್ತಲೇ ಇಲ್ಲ. Amen. ಆಮೆನ್. We received Jesus into our lives. ನಾವು ಯೇಸುವನ್ನು ನಮ್ಮ ಜೀವನದಲ್ಲಿ ಸ್ವೀಕರಿಸಿಕೊಂಡಿದ್ದೇವೆ, ಆಹ್ವಾನ ಮಾಡಿದ್ದೇವೆ. Hallelujah. ಹಲ್ಲೆಲೂಯಾ. We have become a light. ನಾವು ಬೆಳಕಾಗಿದ್ದೇವೆ. There should not be any darkness. ಯಾವುದೇ ಕತ್ತಲು ಇರಬಾರದು. Hallelujah. Hallelujah. Why Jesus came inside of us? ಯಾಕೆ ಯೇಸು ನಮ್ಮಲ್ಲಿ ನಮ್ಮ ಒಳಗೆ ಬಂದಿದ್ದಾರೆ? And make us light. ಬಂದು ನಮ್ಮನ್ನು ಬೆಳಕಾಗಿ ಮಾಡಿದ್ದಾರೆ. There should not be darkness. ನಾವು ಕತ್ತಲಲ್ಲಿ ಇರಬಾರದೆಂದು. Hallelujah. ಹಲ್ಲೆಲೂಯಾ. If darkness is there, light is absent. ಅಲ್ಲಿ ಕತ್ತಲಿದ್ರೆ ಆ ಬೆಳಕು ಇರುವುದಿಲ್ಲ. If light is present, darkness won't be there. ಬೆಳಕು ಅಲ್ಲಿದ್ರೆ ಕತ್ತಲು ಅಲ್ಲಿ ಬರುವುದಿಲ್ಲ. Hallelujah. ಹಲ್ಲೆಲೂಯಾ. If switch off all the lights, darkness will be there. ಎಲ್ಲ ಲೈಟ್ಗಳನ್ನ ಆಫ್ ಮಾಡಿದ್ರೆ ಕತ್ತಲು ಬರುತ್ತದೆ. But when you switch on the light, all darkness disappears. ಎಲ್ಲ ಲೈಟ್ಸ್ ಆನ್ ಮಾಡಿದ್ರೆ ಬೆಳಕು ಬರುತ್ತದೆ, ಕತ್ತಲು ಮಾಯವಾಗುತ್ತದೆ. ಕತ್ತಲನ್ನ ಇರಬೇಕು, ಬೆಳಕನ್ನ ಇರಬೇಕು. ಕತ್ತಲನ್ನ ಇರಬೇಕು, ಬೆಳಕಾದರೂ ಇರಬೇಕು. ಎರಡು ಬೇಕಂದ್ರೆ ಆಗೋದಿಲ್ಲ. Hallelujah. When Jesus is there, there will be no darkness. ಯೇಸು ಅಲ್ಲಿ ಇರುವಾಗ ಅಲ್ಲಿ ಕತ್ತಲು ಇರುವುದಿಲ್ಲ. Amen. ಆಮೆನ್. That's what when you received Jesus Christ. ನೀವು ಯೇಸು ಕ್ರಿಸ್ತನ್ನು ಸ್ವೀಕಾರ ಮಾಡಿದಾಗ There should not be any darkness. ಯಾವುದೇ ಕತ್ತಲು ಇರಬಾರದು. ಬೇರೆಯವ್ರಿಗೆ ಹೇಳ್ರಿ, you received Jesus Christ, there shouldn't be any darkness in ಯೇಸು you. ಕ್ರಿಸ್ತನ್ ನೀವು ಸ್ವೀಕಾರ ಮಾಡಿರುವಾಗ ನಿನ್ನ ಜೀವನದಲ್ಲಿ ಯಾವ ಕತ್ತಲೆ ಇರಬಾರದು. Because God don't tolerate darkness. ಯಾಕಂದ್ರೆ ದೇವರು ಕತ್ತಲನ್ನು ಭರಿಸುವುದಿಲ್ಲ. He does not want darkness in your life. ದೇವರಿಗೆ ನಿನ್ನ ಜೀವನದಲ್ಲಿ ಕತ್ತಲ ಇರಬಾರದು ಅಂತ ಬಯಸ್ತಾನೆ. That's what he brought light into your life. ಅದಕ್ಕಾಗಿ ನಿನ್ನ ಜೀವನದಲ್ಲಿ ಬೆಳಕನ್ನು ಉಂಟು ಮಾಡಿದ್ದಾರೆ. That's what Jesus came into this world. ಅದಕ್ಕಾಗಿ ಯೇಸು ಈ ಲೋಕಕ್ಕೆ ಬಂದಿದ್ದಾರೆ. Hallelujah. ಹಲ್ಲೆಲೂಯಾ. Amen. ಆಮೆನ್. 1 Thessalonians 5th chapter 5th verse said, ಮೊದಲನೇ ಥೆಸಲೋನಿಕ ಪತ್ರಿಕೆ 5ನೇ ಅಧ್ಯಾಯ 5ನೇ ವಚನ ಹೇಳುತ್ತದೆ, Bible says, ಸತ್ಯವೇದ ಹೇಳುತ್ತದೆ, we are the children of the light. ನಾವು ಬೆಳಕಿನ ಮಕ್ಕಳಾಗಿದ್ದೇವೆ.
Jesus Christ is the light. We are the children of the light. ಯೇಸು ಕ್ರಿಸ್ತನು ಬೆಳಕಾಗಿದ್ದಾನೆ. ಆ ಬೆಳಕಕ್ಕೆ ಹುಟ್ಟಿರುವಂತ ಬೆಳಕಿನ ಮಕ್ಕಳು ನಾವಾಗಿದ್ದೇವೆ. Hallelujah. Hallelujah. We are small lights. ನಾವು ಕೂಡ ಬೆಳಕು, ಚಿಕ್ಕ ಬೆಳಕಾಗಿದ್ದೇವೆ. Jesus Christ is the light of all the world. ಯೇಸುವು ಲೋಕಕ್ಕೆ ಬೆಳಕಾಗಿದ್ದಾರೆ. But we are lights. ನಾವು ಕೂಡ ಬೆಳಕಾಗಿದ್ದೇವೆ. Wherever we are, that light should shine. ನಾವು ಎಲ್ಲಿರುತ್ತೇವೋ ಅಲ್ಲಿ ಆ ಬೆಳಕು ಪ್ರಕಾಶಮಾನವಾಗುತ್ತದೆ. Say that I am the light to my home. ಹೇಳ್ರಿ, ನನ್ನ ಮನೆಗೆ, ನನ್ನ ಕುಟುಂಬಕ್ಕೆ ನಾನು ಬೆಳಕಾಗಿದ್ದೇನೆ. I am the light in my job. ನನ್ನ ಕೆಲಸದಲ್ಲಿ ನಾನು ಬೆಳಕಾಗಿದ್ದೇನೆ. Wherever I go, I am the light. ನಾನು ಎಲ್ಲಿಗೆ ಹೋದ್ರೆ ಅಲ್ಲಿ ನಾನು ಬೆಳಕಾಗಿ ಇರುತ್ತೇನೆ. Amen. ಆಮೆನ್. Word of God is a light. ದೇವರ ವಾಕ್ಯವೇ ಬೆಳಕು. Bible says word of God is a lamp to our feet. ಸತ್ಯವೇದ ಹೇಳುತ್ತದೆ, ದೇವರ ವಾಕ್ಯವು ನಮ್ಮ ಪಾದಕ್ಕೆ ದೀಪವಾಗಿದೆ, ಬೆಳಕಾಗಿದೆ. Hallelujah. Hallelujah. That's what, there is no darkness in us. ಅದಕ್ಕಾಗಿ ನಮ್ಮಲ್ಲಿ ಯಾವ ಕತ್ತಲೆ ಇಲ್ಲ. How many say I am the children of the light? ಎಷ್ಟು ಜನ ಹೇಳ್ತೀರಿ ನಾನು ದೇವರ ಬೆಳಕಿನ ಮಗುವೆಂದು? Amen. Hallelujah. Hallelujah. Ephesians 5th chapter 8th verse said, ಎಫೆಸಿ ಬರೆದ ಪತ್ರಿಕೆ 5ನೇ ಅಧ್ಯಾಯ 8ನೇ ವಚನ ಹೇಳುತ್ತದೆ, walk as a children of light. ಬೆಳಕಿನ ಮಕ್ಕಳಾಗೆ ನೀವು ನಡೆಯಿರಿ. So when you become the children of the light, ನೀವು ದೇವರ ಬೆಳಕಿನ ಮಕ್ಕಳಾಗಿರುವಾಗ you walk as a children of light. ಬೆಳಕಿನ ಮಕ್ಕಳಾಗೆ ನೀವು ನಡೆಯಿರಿ, ಜೀವಿಸಿರಿ ಅಂತಿದೆ. Hallelujah. Hallelujah. Amen. Amen. ದೇವರು ನಮ್ಮನ್ನು ಯಾಕೆ ಬೆಳಕಾಗಿ ಮಾಡಿದ್ದಾನೆ? ಬೆಳಕಾಗಿ ಜೀವಿಸುವುದಕ್ಕೆ. ಯಾಕೆ ಬೆಳಕಾಗಿ ಮಾಡಿದ್ದಾರೆ ನಮ್ಮನ್ನು? ಬೆಳಕಾಗಿ ನಾವು ಜೀವಿಸುವುದಕ್ಕೆ. ಆಮೆನ್. ಯಾಕೆ ನೀತಿವಂತರಾಗಿ ಮಾಡಿದ್ದಾನೆ? ನೀತಿವಂತರಾಗಿ ಜೀವಿಸುವುದಕ್ಕೆ. To live as a righteous children. He made us righteous to live as a righteous. ಆತನು ನಮ್ಮನ್ನು ನೀತಿವಂತರಾಗಿ ಮಾಡಿದ್ದಾರೆ, ನೀತಿಯಾಗಿ ಜೀವಿಸುವುದಕ್ಕೆ. He made us healthy to live healthy. ನಮ್ಮನ್ನು ಆರೋಗ್ಯವಂತರಾಗಿ ಮಾಡಿದ್ದಾರೆ, ಆರೋಗ್ಯವಾಗಿ ನಾವು ಜೀವಿಸುವಂತೆ. He made us prosperous. ಆತನು ನಮ್ಮನ್ನು ಅಭಿವೃದ್ಧಿಪಡಿಸಿದ್ದಾರೆ. We must live in a prosperous ನಾವು life. ಅಭಿವೃದ್ಧಿಯಲ್ಲೇ ನಡೆಯುವಂತೆ, ಜೀವಿಸುವಂತೆ. What the word of God says about us, that we should live. ದೇವರ ವಾಕ್ಯವು ನಮ್ಮ ಕುರಿತು ಏನು ಹೇಳುತ್ತದೋ ಆ ಪ್ರಕಾರವಾಗಿ ನಾವು ಜೀವಿಸಬೇಕು. When God's word says we are children of light, walk as a children of light. ದೇವರ ವಾಕ್ಯವು ನಾವು ಬೆಳಕಿನ ಮಕ್ಕಳು ಅಂತ ಹೇಳಿರುವಾಗ ಬೆಳಕಿನ ಮಕ್ಕಳ ಹಾಗೆ ಜೀವಿಸಿ ನಡೆಯಬೇಕು. When word of God says I am prosperous, walk in the prosperity. ದೇವರ ವಾಕ್ಯವು ನೀವು ಅಭಿವೃದ್ಧಿ ಹೊಂದಿದವರು ಅಂತ ಹೇಳಿರುವಾಗ ಅಭಿವೃದ್ಧಿಯಲ್ಲಿ ನಡೆಯಬೇಕು. Amen. Amen. The first secret is a light. ಮೊದಲನೇ ಒಂದು ರಹಸ್ಯವು, ಇಲ್ಲದಿದ್ದರೆ ಆ ಒಂದು ಸೂತ್ರವು ಬೆಳಕಾಗಿದೆ. That light should be in us always. ಯಾವಾಗಲೂ ಆ ಬೆಳಕು ನಮ್ಮಲ್ಲಿ ಪ್ರಕಾಶಮಾನವಾಗಬೇಕು. That light is from Jesus. ಆ ಬೆಳಕು ಯೇಸುವಿನಿಂದ ಬಂದಿರುವಂತ ಬೆಳಕು. That light is from the word of God. ಆ ಬೆಳಕೆ ವಾಕ್ಯವಾಗಿದೆ. If sometimes if we go in darkness, go to the word of God, that will give light. ಕೆಲವು ಸತಿ ಕತ್ತಲಿನ ಸಮಯಗಳು ನಿನಗೂ ಕವಿದು ಬಂದಾಗ ದೇವರ ವಾಕ್ಯದೊಳಗೆ ಹೋಗುವಾಗ ಆ ಬೆಳಕು ನಮಗೆ ಬೆಳಕನ್ನು ಕೊಡುತ್ತದೆ. ಆ ದೇವರ ವಾಕ್ಯವು ಬೆಳಕನ್ನು ಕೊಡುತ್ತದೆ ನಮಗೆ, ಹೇಗೆ ನಾವು ಜೀವಿಸಿ ನಡೆಯಬೇಕು. ನಡ್ಕೊಂಡು ಹೋಗ್ತಾ ಇರ್ತೀವಿ, ಸಡನ್ ಆಗಿ ಕತ್ಲಿದಂದ್ರೆ ಇಮಿಡಿಯೇಟ್ಲಿ ಟಾರ್ಚ್ ಆನ್ ಮಾಡಿ ಮೊಬೈಲ್ದಲ್ಲಿ ನೋಡ್ಬೋದು. ಕತ್ತಲಾಗಿ ಹೋಗ್ತಾ ಇರುವಾಗ ಸಡನ್ ಆಗಿ ಏನಾದರೂ ಮೊಬೈಲ್ ಆನ್ ಮಾಡಿ ಟಾರ್ಚ್ ಹಾಕಿ ನೋಡ್ತೀರಿ. Hallelujah. Hallelujah. ಅದೇ ರೀತಿಯಲ್ಲಿ when you walk in darkness, you switch on the light, word of God, that will be light to your path. ನೀವು ದೇವರ ಈ ಆತ್ಮೀಯ ಪ್ರಯಾಣದಲ್ಲಿ ಕತ್ತಲದಲ್ಲಿ ನಡೆಯುತ್ತಾ ಇರುವಾಗ ದೇವರ ವಾಕ್ಯವನ್ನು ನೋಡಿ ನೀವೇನು ಮಾಡಬೇಕು? ಅದನ್ನು ಬೆಳಕನ್ನು ಸರಿಪಡಿಸಿಕೊಂಡು ನಡೆಯಬೇಕು. Hallelujah. Hallelujah. So word of God is light. ದೇವರ ವಾಕ್ಯವು ಬೆಳಕಾಗಿದೆ. We must walk in the light. ಅದಕ್ಕಾಗಿ ನಾವು ಬೆಳಕಿನಲ್ಲೇ ನಡೆಯಬೇಕು. Second thing, ಎರಡನೇ ಒಂದು ವಿಷಯವು truth. ಸತ್ಯವು. Truth is very important. This is also second secret. ಇದು ಎರಡನೇ ಒಂದು ರಹಸ್ಯವೇನೆಂದ್ರೆ ಸತ್ಯವಾಗಿದೆ. That is very important. ಸತ್ಯವು ಬಹಳ ಪ್ರಾಮುಖ್ಯವಾದದ್ದು. What is truth? ಸತ್ಯವಂದ್ರೆ ಏನು? Don't think that what you are seeing, this blue color, is a truth. ಏನು ಇಲ್ಲಿ ನೀಲಿ ಕಲರ್ ಕಾಣಿಸ್ತಾ ಇದೆ ಅದು ಸತ್ಯವಂತ ತಿಳ್ಕೊಬೇಡ್ರಿ. Because of this light, this color is manifesting. ಆ ಲೈಟ್ ಮುಖಾಂತರವಾಗಿ ಅದರ ಮೇಲೆ ಬಿದ್ದಾಗ ಆ ಕಲರ್ ಕಾಣಿಸ್ತಾ ಇದೆ. But if we change the light, that will go to another color. ಒಂದು ವೇಳೆ ಲೈಟ್ ಅಲ್ಲಿ ಬೆಳಕು ಏನಾದರೂ ಚೇಂಜ್ ಮಾಡಿದ್ರೆ ಅದು ಬೇರೆ ಕಾಣಿಸ್ತದೆ ಕಲರ್.
Are you with me what I am saying? ನಾನು ಹೇಳುವುದು ಕೇಳ್ತಾ ಇದ್ದೀರಾ? This is not truth. ಇದು ಸತ್ಯವಲ್ಲ. What you are seeing blue is not truth. ಇದು ನೀನು ನೋಡುವಂತ ವಿಷಯ ಸತ್ಯವಲ್ಲ ಅದು. Amen. So truth is very important. ಸತ್ಯವು ಬಹಳ ಪ್ರಾಮುಖ್ಯವಾದದ್ದು. That's what Jesus said, John 14 chapter 6 verse. ಯೋಹಾನ ಸುವಾರ್ತೆ 14ನೇ ಅಧ್ಯಾಯ 6ನೇ ವಚನ ಹೇಳುತ್ತದೆ. Jesus said, I am the truth. ಯೇಸು ಹೇಳಿದ್ದಾರೆ, ನಾನೇ ಸತ್ಯವೆಂದು. I am the reality. ನಾನೇ ವಾಸ್ತವಿಕತೆ ಎಂದು. That means ಅದರ ಅರ್ಥ His word is truth unto us. ಆತನ ವಾಕ್ಯವು ನಮಗೂ ಸತ್ಯವಾಗಿದೆ. Hallelujah. ಹಲ್ಲೆಲೂಯಾ. How many say Jesus is truth? ಎಷ್ಟು ಜನರು ಹೇಳ್ತಾರೆ ಯೇಸುವೇ ಸತ್ಯವೆಂದು? Amen. ಆಮೆನ್. His word is a truth unto us. ಆತನ ವಾಕ್ಯವೇ ನಮಗೂ ಸತ್ಯವಾಗಿದೆ. Man don't know what the reality of you. ಮನುಷ್ಯನಾಗಿರುವಂತ ನಮಗೂ ನಮ್ಮ ವಾಸ್ತವಿಕತೆಗಳು ನಮಗೆ ಗೊತ್ತಾಗುವುದಿಲ್ಲ. But the word of God says what we are. ಆದರೆ ದೇವರ ವಾಕ್ಯ ಹೇಳುತ್ತದೆ ನಮ್ಮ ಕುರಿತು ನಾವು ಏನು ಆಗಿದ್ದೇವೆ ಎಂದು, ನಮ್ಮ ವಾಸ್ತವಿಕತೆ ಏನೆಂದು. Through word of God, through Jesus Christ, ಯೇಸು ಕ್ರಿಸ್ತನಿಂದ, ದೇವರ ವಾಕ್ಯದಿಂದ we come to know the reality of our life. ನಮ್ಮ ಜೀವನದಲ್ಲಿ ವಾಸ್ತವಿಕತೆ ಏನು ಅಂತ ನಾವು ತಿಳ್ಕೊಳ್ಳುತ್ತೀವಿ. Through Jesus Christ, ಯೇಸು ಕ್ರಿಸ್ತನಿಂದ you can know real truth about you. ನಿನ್ನ ಕುರಿತು ನಿಜವಾದ ವಾಸ್ತವಿಕವಾಗಿರುವಂತ ಸತ್ಯವು ನೀನು ತಿಳಿದುಕೊಳ್ಳುತ್ತೀಯ. Like this color blue, you too also thinking something. ನೀನು ಈ ಕಲರ್ ನೀಲಿದೆ ಅಂತ ಶಾರೀಕನ್ನ ಲೈಟ್ ಮುಖಾಂತರವಾಗಿ ನೋಡ್ತಾ ಇರುವುದರಿಂದ ನೀನು ಹೇಗೆ ಯೋಚನೆ ಮಾಡ್ತೀಯೋ ಹಾಗೆ ನಮ್ಮ ಕುರಿತು ನಾವು ಹಂಗೆ ಯೋಚನೆ ಮಾಡ್ತಾ ಇರ್ತೀವಿ. But that is not truth. ಆದರೆ ಅದು ಸತ್ಯವಲ್ಲ. Jesus Christ appeared to Pastor Chris. ಯೇಸು ಕ್ರಿಸ್ತನು ಪಾಸ್ಟರ್ ಕ್ರಿಸ್ ಅವರಿಗೆ ಪ್ರತ್ಯಕ್ಷವಾಗಿ ಒಂದ್ಸತಿ He shown one man who was suffering with cancer. ಕ್ಯಾನ್ಸರ್ದಲ್ಲಿ ನರಳಾಡ್ತಾ ಇರುವಂತ ಒಬ್ಬ ವ್ಯಕ್ತಿಯನ್ನು ಅವರು ತೋರಿಸಿದಾರಂತೆ. Jesus Christ opened his spiritual eyes. ದೈವ ಮನುಷ್ಯನ ಕಣ್ಣುಗಳನ್ನು ಯೇಸು ಸ್ವಾಮಿ ಆತ್ಮ ಕಣ್ಣುಗಳನ್ನು ತೆರೆದಿದ್ದಾರೆ. He asked him to Pastor Chris to see that man. ಯೇಸು ಸ್ವಾಮಿ ಅವ್ರಿಗೆ ಹೇಳಿದ್ದೇನೆಂದ್ರೆ ಪಾಸ್ಟರ್ ಕ್ರಿಸ್ ಅವರಿಗೆ ಆ ವ್ಯಕ್ತಿಯನ್ನು ನೋಡಂತ ಆತ್ಮ ಕಣ್ಣುಗಳು ತೆರೆದಿದ್ದಾರೆ. So he asked whether cancer is there or not. ಯೇಸು ಕೇಳಿದ್ದಾನೆ ಆತನಿಗೆ, ಇಲ್ಲಿ ಕ್ಯಾನ್ಸರ್ ಇದೆಯಾ ಇಲ್ಲವಾ ಅಂತ ಹೇಳಿದನು. When his spiritual eyes opened, he did not see any cancer in that man. ಆತನ ಆತ್ಮ ಕಣ್ಣುಗಳು ತೆರೆಯಲ್ಪಟ್ಟು ನೋಡಿರುವಾಗ ದೃಷ್ಟಿಸಿ ಪಾಸ್ಟರ್ ಅವರು ಹೇಳಿದ್ದಾರೆ, ಏನು ಕ್ಯಾನ್ಸರ್ ಇಲ್ಲ ಸ್ವಾಮಿ ಅಂತ ಹೇಳಿದನು. Jesus said, ಯೇಸು ಹೇಳಿದ್ದಾರೆ, because that man believes he has a cancer, ಆತನು ಆದರೆ ಈ ವ್ಯಕ್ತಿ ಕ್ಯಾನ್ಸರ್ ಇದೆ ಅಂತ ನಂಬುವುದರಿಂದ he die in cancer. ಆತನು ಕ್ಯಾನ್ಸರ್ದಲ್ಲೇ ಸತ್ತೋಗುತ್ತಾನೆ ಅಂತ ಹೇಳಿದನು. He don't know the truth. ಆ ವ್ಯಕ್ತಿಗೆ ಸತ್ಯವು ಗೊತ್ತಾಗಲಿಲ್ಲ. That's what he die in cancer. ಆ ಕ್ಯಾನ್ಸರ್ದಲ್ಲೇ ಸತ್ತೋಗಿದನು. He don't know the truth. Jesus Christ taken away all the sickness. ಆ ವ್ಯಕ್ತಿಗೆ ಗೊತ್ತಾಗಲಿಲ್ಲ ಯೇಸು ಕ್ರಿಸ್ತನು ಎಲ್ಲ ರೋಗವನ್ನು ತೆಗೆದು ಹಾಕಿದ್ದಾನೆಂದು. He paid full price for our health. ನಮ್ಮ ಸಂಪೂರ್ಣ ಆರೋಗ್ಯಕ್ಕಾಗಿ ಆತನು ಬೆಲೆ ಕಟ್ಟಿದ್ದಾನೆ. We must believe God's word. ನಾವು ದೇವರ ವಾಕ್ಯವನ್ನು ವಿಶ್ವಸಿಸಬೇಕು, ನಂಬಬೇಕು. What all things manifesting in our body, that is not truth. ಏನೇನೋ ವಾಕ್ಯಕ್ಕೆ ವಿರುದ್ಧವಾಗಿರುವಂತ ವಿಷಯ ಕಾಣಿಸಲ್ಪಡುವಾಗ ಅದು ಸತ್ಯವಲ್ಲ. We must believe word of God. ನಾವು ದೇವರ ವಾಕ್ಯವನ್ನು ನಂಬಬೇಕು. Hallelujah. ಹಲ್ಲೆಲೂಯಾ. Not what appear, what manifests in our body. ಶರೀರದಲ್ಲಿ ಕಾಣಿಸುವಂತ ವಿಷಯಗಳನ್ನೆಲ್ಲ ನಾವು ನೋಡಬೇಕಾಗಿದೆ. So when we believe what is happening in our body, so we die in that. ಒಂದು ವೇಳೆ ಶರೀರಕ್ಕೆ ಏನಾದರೂ ಬಂದಿದ್ದಾಗ ಅದನ್ನೇ ನಾವು ನಂಬುತ್ತಾ ಇದ್ರೆ ಅದರಲ್ಲೇ ನಾವು ಸಾಯ್ತೇವೆ. Hallelujah. Hallelujah. We must believe the word of God. ನಾವು ದೇವರ ವಾಕ್ಯವನ್ನು ನಂಬಬೇಕು. Hallelujah. Hallelujah. I tell you, word of God says, the truth says you are righteous. ಸತ್ಯವೇದ ಹೇಳುತ್ತದೆ, ವಾಕ್ಯ ಹೇಳುತ್ತದೆ ನಾವು ನೀತಿವಂತರೆಂದು. If you say I am not righteous, means you die in unrighteous. ನೀನು ನಾನು ನೀತಿವಂತನಲ್ಲ ಅನ್ಕೊಂಡ್ರೆ ಅದರಲ್ಲಿ ನೀನು ನೀತಿವಂತನಾಗಿ Word of God says you are healed. ಸತ್ಯವೇದ ಹೇಳುತ್ತದೆ ನೀನು ಗುಣ ಹೊಂದಿದೆ ಎಂದು. If he says, oh I am sick, I am suffering sick, means you die in sickness. ನಾನು ಯಾವಾಗಲೂ ಈ ಅನಾರೋಗ್ಯದಿಂದ ಕಷ್ಟಪಡ್ತಾ ಇದೆ ಅನ್ಕೊಂತಾ ಇರುವಾಗ ಅದರಲ್ಲೇ ಸಾಯ್ತಿ. Don't believe what the word of God not saying. ದೇವರ ವಾಕ್ಯವು ಏನು ಹೇಳುವುದಿಲ್ಲವೋ ಅದನ್ನು ನೀನು ನಂಬಬೇಡ. Hallelujah. Hallelujah. You are not darkness, you are light. ನೀನು ಕತ್ತಲಲ್ಲ, ನೀವು ಬೆಳಕಾಗಿದ್ದೀರಿ. Amen. 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 I say I am not darkness, I am light. ಎಷ್ಟು ಜನರು ಹೇಳ್ತಾರೆ ನಾನು ಕತ್ತಲಲ್ಲ ನಾನು ಬೆಳಕು ಎಂದು. Hallelujah. Hallelujah. So when word of God says you are light, not the darkness, there should not be any darkness. ನೀನು
ಕತ್ತಲಲ್ಲ ಬೆಳಕು ಅಂತ ವಾಕ್ಯ ಹೇಳುವಾಗ ಕತ್ತಲು ನಿನ್ನ ಜೀವನದಲ್ಲಿ ಕಾಣಿಸಬಾರದು. Amen. ಆಮೆನ್. John 18:37 says, ಯೋಹಾನ ಸುವಾರ್ತೆ 18:37 ಹೇಳುತ್ತದೆ, Jesus said, ಯೇಸು ಹೇಳಿದ್ದಾರೆ, I have come witness unto the truth. ನಾನು ಬಂದಿದ್ದು ಸತ್ಯದ ಕುರಿತು ಸಾಕ್ಷಿ ಹೇಳುವುದಕ್ಕೆ ಬಂದಿದ್ದಾನಂತ ಹೇಳ್ತಾ I ಇದ್ದಾರೆ. have come to tell about the truth. ನಾನು ಬಂದಿದ್ದು ಸತ್ಯದ ಕುರಿತು ಹೇಳುವುದಕ್ಕೆ ನಾನು ಬಂದಿದ್ದೇನೆ ಎಂದು ಯೇಸು ಹೇಳ್ತಾ To ಇದ್ದಾರೆ. whom he said? ಯಾರಿಗೆ ಸಂಗಡ ಯೇಸುವಿ ಮಾತು To ಹೇಳಿದ್ದಾರೆ? Pilate, Roman governor, he said, I come witness unto the truth. ಗವರ್ನರ್ ಆಗಿರುವಂತ ಪಿಲಾತನ ಸಂಗಡ ಯೇಸು ಸ್ವಾಮಿ ಮಾತನಾಡುವಂತ ಸಮಯದಲ್ಲಿ ಬಂದಾಗ ಹೇಳ್ತಾ ಇದ್ದಾರೆ, ನಾನು ಸತ್ಯದ ಕುರಿತು ಸಾಕ್ಷಿ ಹೇಳುವುದಕ್ಕಾಗಿ ಬಂದಿದ್ದೇನೆ ಎಂದು. Pilate asked, what is truth? ಅವಾಗ ಪಿಲಾತನ ಕೇಳಿದಾನೆ, ಸತ್ಯವಂದ್ರೆ ಏನು ಎಂದು. After he asked the question, ಆ ಸತ್ಯವು ಏನಂತ ಕೇಳಿ ಪ್ರಶ್ನಿಸಿದ ಕೂಡಲೇ ಪಿಲಾತನು he did not wait for answer. ಉತ್ತರಕ್ಕಾಗಿ ಆತನ ಕಾಯಲಿಲ್ಲ. Only ask question, that's all. You don't want answer. ಬರೇ ಪ್ರಶ್ನೆ ಹಾಕಿ ಸುಮ್ಮನೆ ಮತ್ತೆ ಸಮಾಧಾನ ಕೇಳಲಾರ್ದಂಗ ಆತನು ಇದ್ದಾನೆ ಪಿಲಾತನು. Matthew 16th chapter, ಮತ್ತೇಯ ಸುವಾರ್ತೆ 16ನೇ ಅಧ್ಯಾಯ 15th verse, 15ನೇ ವಚನ ಹೇಳುತ್ತದೆ, Jesus asking, whom say ye that I am? He's asking to disciples. ಯೇಸು ತನ್ನ ಶಿಷ್ಯರನ್ನು ಕೇಳುತ್ತಾರೆ, ನೀವು ಏನಂತ ನನ್ನ ಕುರಿತು ತಿಳಿದುಕೊಳ್ತಾ ಇದ್ರಿ ಅಂತ ಯೇಸು ಕೇಳುತ್ತಾನೆ ತನ್ನ ಶಿಷ್ಯರಿಗೆ. 16th verse, 16ನೇ ವಚನ, Peter said, ಪೇತ್ರನೇ ಹೇಳ್ತಾನೆ, thou art the Christ, the Son of living God. ನೀನು ಜೀವಿಸುವಂತ ದೇವ ಕುಮಾರನಾಗಿರುವ ಕ್ರಿಸ್ತನು ಅಂತ ಹೇಳ್ತಾನೆ. Hallelujah. ಹಲ್ಲೆಲೂಯಾ. That is the truth. ಅದುವೇ ಸತ್ಯವು. Amen. ಆಮೆನ್. But when Jesus asked disciple, what people saying that I am? ಜನರು ನನ್ನನ್ನು ಯಾರಂತ ಹೇಳ್ತಾ ಇದ್ದಾರೆ ಅಂತ ಕೇಳಿದಾನೆ. Some people are saying is John Baptist, you are John Baptist. ಕೆಲವರು ಜನರಲ್ಲಿ ಕೆಲವರು ನೀನು ದೀಕ್ಷಾ ಸ್ಥಾನ ಕೊಡುವಂತ ಯೋಹಾನ್ ಅಂತ ಹೇಳ್ತಾ ಇದ್ದಾರೆ. Some are saying you are Elijah. ನೀನೇನೋ ಕೆಲವರು ಏಲಿಯಾ ಪ್ರವಾದಿ ಅಂತ ಹೇಳ್ತಾ ಇದ್ದಾರೆ. Some are saying you are Jeremiah. ಕೆಲವರು ಏನೋ ನೀನು ಪ್ರವಾದಿ ಆಗಿರುವಂತ ಇರ್ಮಿಯಾ ಅಂತ ಹೇಳ್ತಾ ಇದ್ದಾರೆ. Some are saying you are the one of the prophet. ಕೆಲವರು ಪ್ರವಾದಿಗಳಲ್ಲಿ ಒಬ್ಬನು ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದರು. But he says, whom say ye that I am? ಆದ್ರೆ ನೀವು ನನ್ನನ್ನು ಏನಂತ ತಿಳ್ಕೊಳ್ತಾ ಇದ್ರಿ ಅಂತ ಕೇಳಿದನು. Peter said, thou art Christ, the Son of living God. ಆದ್ರೆ ಪೇತ್ರನು ಹೇಳಿದ್ದಾನೆ, ನೀನು ಜೀವಿಸುವಂತ ದೇವ ಕುಮಾರನಾಗಿರುವ ಕ್ರಿಸ್ತನೆಂದು. What is truth here? ಇಲ್ಲಿ ಸತ್ಯವು ಏನಾಗಿದೆ? Jesus is not John Baptist. ಯೇಸುವು ದೀಕ್ಷಾ ಸ್ಥಾನ ಕೊಡುವಂತ ಯೋಹಾನ್ ಅಲ್ಲ. Jesus Christ is not Elijah. ಯೇಸುವು ಏಲಿಯಾ ಪ್ರವಾದಿ ಅಲ್ಲ. Jesus Christ is not Jeremiah. ಯೇಸುವು ಇರ್ಮಿಯಾ ಪ್ರವಾದಿ ಅಲ್ಲ. Jesus Christ is not one of the prophet. ಯೇಸುವು ಪ್ರವಾದಿಗಳಲ್ಲಿ ಒಬ್ಬನಲ್ಲ. But truth is, God himself came as a man. ಸತ್ಯವು ಏನಂದ್ರೆ, ದೇವರೇ ಶರೀರವನ್ನು ಧರಿಸಿಕೊಂಡಿರುವಂತ ಕ್ರಿಸ್ತನಾಗಿದ್ದಾನಂತ ಯೇಸು ಕುರಿತು ಹೇಳ್ತಾ ಇದ್ದಾರೆ. Amen. ಆಮೆನ್. That's what Jesus saying to Pilate, I come to witness unto the truth. ಅದಕ್ಕಾಗಿ ಪಿಲಾತನಿಗೆ ಹೇಳ್ತಾ ಇದ್ದಾನೆ ಯೇಸು, ನಾನು ಸತ್ಯದ ಕುರಿತು ಹೇಳುವುದಕ್ಕೆ ಬಂದಿದ್ದೇನೆ ಸಾಕ್ಷಿಯಾಗಿ. That means ಅದನ್ನರ್ಥ, I come to witness that I am God. ನಾನು ಬಂದಿದ್ದು ನಾನು ದೇವರು ಅಂತ ಹೇಳುವುದಕ್ಕಾಗಿ ಬಂದಿದ್ದೇನೆ ಎಂದು. He did not wait for answer. ಪಿಲಾತನು ಉತ್ತರಕ್ಕಾಗಿ ಕಾಯಲಿಲ್ಲ. What is the truth? ಸತ್ಯವಂದ್ರೇನು? What is light? ಬೆಳಕಂದ್ರೇನು? Word of God is light, word of God is truth. ದೇವರ ವಾಕ್ಯವೇ ಬೆಳಕು, ದೇವರ ವಾಕ್ಯವೇ ಸತ್ಯವಾಗಿದೆ. When you receive God's word and meditate on it, ದೇವರ ವಾಕ್ಯವನ್ನು ನೀವು ಸ್ವೀಕರಿಸಿ ಅದರ ಮೇಲೆ ಧ್ಯಾನ ಮಾಡಬೇಕು. it changes your life forever. ಆ ವಾಕ್ಯವು ನಿನ್ನ ಜೀವನವನ್ನು ಎಂದೆಂದಿಗೂ ಬದಲಾಯಿಸುತ್ತದೆ, ಮಾರ್ಪಡಿಸುತ್ತದೆ. Amen. Amen. Because God himself is word. ಯಾಕಂದ್ರೆ ದೇವರೇ ವಾಕ್ಯವಾಗಿದ್ದಾರೆ. Nobody can change us. ಯಾರು ಕೂಡ ನಮ್ಮನ್ನು ಬದಲಾಯಿಸಲು ಆಗುವುದಿಲ್ಲ. Only God's word can change our life. ದೇವರ ವಾಕ್ಯವು ಮಾತ್ರನೇ ನಮ್ಮ ಜೀವನಗಳನ್ನು ಬದಲಾಯಿಸುತ್ತದೆ. Because word of God convicts us. ಯಾಕಂದ್ರೆ ದೇವರ ವಾಕ್ಯವೇ ನಮ್ಮನ್ನು ಒಪ್ಪಿಸುತ್ತದೆ. Amen. ಆಮೆನ್. If somebody says something, we get angry. ಯಾರಾದ್ರೂ ಏನಾದ್ರೂ ನಮ್ಗೆ ಹೇಳಿದ್ರೆ ನಾವು ಸಿಟ್ಟಿಗೆ ಇರ್ತೇವೆ. But when word of God says, we will be convicted. ಆದ್ರೆ ದೇವರ ವಾಕ್ಯವನ್ನು ನಾವು ಹೀಗೆ ಹೇಳ್ತದಂತ ನೋಡಿಕೊಳ್ಳುವಾಗ ಅದು ಆ ವಾಕ್ಯವು ನಮ್ಮನ್ನು ಒಪ್ಪಿಸುತ್ತದೆ. That's what, go to God's word. ಅದಕ್ಕಾಗಿ ದೇವರ ವಾಕ್ಯಕ್ಕೆ ಹೋಗ್ರಿ, meditate it. ದೇವರ ವಾಕ್ಯವನ್ನು ಧ್ಯಾನಿಸಿ.
ಆನಂದಿಸಿರಿ. then we will come to know the truth. ಆಗ ನಮಗೂ ಸತ್ಯವು ಗೊತ್ತಾಗುತ್ತದೆ. That truth will make us free. ಆ ಸತ್ಯವೇ ನಮ್ಮನ್ನು ಬಿಡಿಸುತ್ತದೆ, ಸ್ವತಂತ್ರರಾಗಿ ಮಾಡುತ್ತದೆ. Amen. ಆಮೆನ್. Third secret ಮೂರನೇ ಒಂದು ರಹಸ್ಯವು or principle, ಇಲ್ಲದಿದ್ರೆ ಸೂತ್ರವು seed. ಬೀಜವಾಗಿದೆ. Seed that contains life giving principle. ಬೀಜದಲ್ಲಿ ಜೀವ ಕೊಡುವಂತ ನಿಯಮವಿದೆ. Life is deposited in that seed. ಆ ಬೀಜದಲ್ಲಿ ಜೀವವು ಇಡಲ್ಪಟ್ಟಿದೆ. You may see that seed and said this is dried up, this is gone, this is no life. ನೀವು ಅನ್ಕೋಬಹುದು ಆ ಬೀಜದಲ್ಲಿ ಏನಿಲ್ಲ, ಅಂದ್ರೆ ಸುಮ್ಮನೆ ಹೋಗುತ್ತದೆ ಅಂತ But ಅನ್ಕೋಬಹುದು. I tell you, seed that contains a life giving ಒಂದು principle. ಬೀಜದಲ್ಲಿ ಜೀವ ಕೊಡುವಂತ ನಿಯಮವಿದೆ. Life is deposited in that seed. ಆ ಬೀಜದಲ್ಲಿ ಜೀವವು ಇಡಲ್ಪಟ್ಟಿದೆ ಒಳಗಡೆ. Seed gives by God for continuity. ಬೀಜವನ್ನು ಮುಂದುವರಿಸುವುದಕ್ಕಾಗಿ ಕೊಟ್ಟಿದ್ದಾನೆ. Seed has given to us for multiplication. ಬೀಜವನ್ನು ದೇವರು ನಾವು ಹೆಚ್ಚು ಮಾಡಿಕೊಳ್ಳುವಂತೆ ಕೊಟ್ಟಿದ್ದಾನೆ. Amen. ಆಮೆನ್. If you lose your seed, ನಿನ್ನ ಬೀಜವನ್ನು ನೀನು ಕಳೆದುಕೊಂಡಿದ್ರೆ I tell you, you are in trouble. ನಾನು ಹೇಳ್ತೇನೆ, ನೀನು ಸಮಸ್ಯೆದಲ್ಲಿ ಇರ್ತೀಯ. That day you have no seed, ನಿನ್ನಲ್ಲಿ ಬೀಜವು ಇಲ್ಲದೇ ಇದ್ರೆ ಆ ದಿನ death begins. ಆ ಮರಣವು ಪ್ರಾರಂಭವಾಗುತ್ತದೆ. Are you with me what I am saying? ನಾನು ಹೇಳಿ, Take any farmer. ಬೀಜ ಬಿತ್ತುವಂತ ರೈತನ ಯಾರಾದನು ಉದಾಹರಣೆಗೆ ತೆಗೆದುಕೊಳ್ಳಿ. When he take the harvest, ಆತನು ಹೊಲ ಸುಗ್ಗಿ ತೆಗೆದುಕೊಳ್ಳುವಾಗ he cannot eat everything. ಎಲ್ಲ ಆತನು ತಿನ್ನುವುದಿಲ್ಲ. Some he keep for seed. ಕೆಲವು ಬಿತ್ತುವುದಕ್ಕಾಗಿ ಹಂಗೆ ಬೀಜ ಇಟ್ಕೊಂತಾನೆ. Hallelujah. ಹಲ್ಲೆಲೂಯಾ. If he eat everything, ಎಲ್ಲ ಬಂದಿರುವಂತ ಧಾನ್ಯವೆಲ್ಲ ತಿಂದಿದ್ರೆ so death begins. ಆತನಿಗೆ ಇನ್ನು ಮುಂದೆ ಏನಿಲ್ಲ, ಮರಣ ಪ್ರಾರಂಭ ಆಗುತ್ತದೆ. ಆತನ So that's ಜೀವನ what, ಕಡಿಮೆ. if you lose your seed, ಅದಕ್ಕಾಗಿ ನೀನು ನಿನ್ನ ಬೀಜವನ್ನು ಕಳೆದುಕೊಂಡಿದ್ರೆ you are in trouble. ನೀನು ಸಮಸ್ಯೆದಲ್ಲಿ ಇರ್ತೀಯ. That day you have no seed, death begins. ನಿನ್ನಲ್ಲಿ ಬೀಜವಿಲ್ಲದೇ ಇರುವಾಗ ಸಮಸ್ಯೆ ಪ್ರಾರಂಭವಾಗುತ್ತದೆ. Bible says, Luke 8 chapter 5th verse, ಲೂಕ 8:5ನೇ ವಚನ ಹೇಳುತ್ತದೆ, God gives seed to the sower. ಬಿತ್ತುವವನಿಗೆ ದೇವರು ಬೀಜವನ್ನು ಕೊಡುತ್ತಾರೆಂದು. Hallelujah. ಹಲ್ಲೆಲೂಯಾ. Bible says sower went out and sown the seed. ಸತ್ಯವೇದ ಹೇಳುತ್ತದೆ, ಬಿತ್ತುವವನು ಹೋಗಿ ಆತನು ಬೀಜವನ್ನು ಬಿತ್ತಿದ್ದಾನೆ ಎಂದು. That's what I told you, seed is very important. ಅದಕ್ಕಾಗಿ ಆ ಬೀಜವನ್ನುವಂಥದ್ದು ಪ್ರಾಮುಖ್ಯವಾದದ್ದಂತ Why? ಹೇಳಿದ್ದಾರೆ. Because everything about your life is in that seed. ಯಾಕಂದ್ರೆ ನಿನ್ನ ಜೀವನದ ಕುರಿತು ಇರುವಂತ ಎಲ್ಲಾ ವಿಷಯಗಳು ಆ ಬೀಜದಲ್ಲೇ ಇದೆ. Listen carefully. ಚೆನ್ನಾಗಿ ಕೇಳ್ರಿ. Light is spiritual. ಬೆಳಕು ಆತ್ಮೀಯವಾದದ್ದು. That is not a physical. ಅದು ಶಾರೀರಿಕವಾಗಿರುವಂತ ಬೆಳಕು ಕಾಣಿಸುವಂತ ಈ ಲೈಟ್. Light is spiritual. ಬೆಳಕು ಆತ್ಮೀಯವಾದದ್ದಾಗಿರುವಂತ ವಿಷಯವು. Truth is spiritual. ಸತ್ಯವು ಕೂಡ ಆತ್ಮೀಯವಾಗಿರುವಂತ ವಿಷಯ. Amen. ಆಮೆನ್. Seed also spiritual. ಬೀಜವು ಕೂಡ ಆತ್ಮೀಯವಾದದ್ದಾಗಿದೆ. Amen. ಆಮೆನ್. If you don't have light, you live in darkness. ನಿನಗೂ ಬೆಳಕಿಲ್ಲ ಅಂದ್ರೆ ನೀನು ಕತ್ತಲಲ್ಲಿ ಇರ್ತೀಯ. If you don't know the truth, ನಿನಗೂ ಸತ್ಯವು ಗೊತ್ತಿಲ್ಲ ಅಂದ್ರೆ you are in bondage. ನೀನು ಬಂಧನದಲ್ಲಿ ಇರ್ತೀಯ. If you don't have seed, ನಿನಗೆ ಬೀಜವಿಲ್ಲ ಅಂದ್ರೆ your life end up. ನಿನ್ನ ಜೀವನ ಅಲ್ಲಿಗೆ It ನಿಲ್ಲಿಸಲ್ಪಡುತ್ತದೆ. is finished. ಅದು ಮುಗಿದು ಹೋಗುತ್ತದೆ. That's what we need: light, we need truth, we need seed. ಅದಕ್ಕಾಗಿ ನಮಗೆ ಬೆಳಕು ಬೇಕು, ಸತ್ಯವೂ ಬೇಕು, ಬೀಜವೂ ಬೇಕು. Luke 8 chapter 13th verse, ಲೂಕ 8:13ನೇ ವಚನ ಹೇಳುತ್ತದೆ, Bible says he received the word joyfully. ಒಬ್ಬ ಮನುಷ್ಯನು ದೇವರ ವಾಕ್ಯವನ್ನು ಸಂತೋಷವಾಗಿ ಸ್ವೀಕರಿಸಿದನು. So I'm preaching word of God. Some people receive the word of God joyfully. ಇಲ್ಲಿ ನಾನು ವಾಕ್ಯವನ್ನು ಸಾರ್ತಾ ಇರುವಾಗ ಕೆಲವರು ಸಂತೋಷವಾಗಿ ವಾಕ್ಯವನ್ನು ಸ್ವೀಕರಿಸ್ತಾರೆ. But that should keep in your heart. ಆ ವಾಕ್ಯವು ನಿನ್ನ ಹೃದಯದಲ್ಲಿ ಇರಬೇಕಾದ್ರೆ, Otherwise Satan comes and take away the seed. ಆ ವಾಕ್ಯವು ನಿನ್ನ ಹೃದಯದಲ್ಲಿ ಇಲ್ಲ ಅನ್ಕೋ, ಸಾತಾನು ಬಂದು ಅದರಿಂದ ತೆಗೆದುಕೊಂಡು ಹೋಗುತ್ತದೆ. So that's what you must be very careful. ಅದಕ್ಕಾಗಿ ಜಾಗೃತ You ಉಳ್ಳವರಾಗಿರಬೇಕು. should not allow Satan take away the seed. ಆ ಬೀಜವಾಗಿರುವಂತ ದೇವರ ವಾಕ್ಯವನ್ನು ಕದ್ದುಕೊಂಡು ಹೋಗದಂತೆ ನೀನು ನೋಡಿಕೊಳ್ಳಬೇಕು. Because if you see it taken away, death begins. ಆ ಬೀಜವು ನಿನ್ನಿಂದ ಕಲ್ಲಲ್ಲಿ ಮಾಡಲ್ಪಟ್ಟಿದ್ರೆ ನಿನಗೆ ಮರಣ ಪ್ರಾರಂಭ ಆಗುತ್ತದೆ. He don't fear you. ಆತ ನಿನ್ನ ಕುರಿತು ಭಯಪಡುವುದಿಲ್ಲ. How much you are maybe singing, how much I may be
be preaching, how much we are maybe praying, you don't be afraid of you. ನೀನು ಎಷ್ಟು ಹಾಡು ಹಾಡ್ತಾ ಇರ್ಬೋದು, ಎಷ್ಟು ನೀನು ವಾಕ್ಯ ಹೇಳ್ತಾ ಇರ್ಬೋದು, ಎಷ್ಟು ನೀನು ಪ್ರಾರ್ಥನೆ ಮಾಡ್ತಾ ಇರ್ಬೋದು, ನಿನ್ನ ಕುರಿತು ಏನು ಭಯ ಇಲ್ಲ ಅವನಿಗೆ. He fears the word what you have. ಆದರೆ ನಿನ್ನಲ್ಲಿರುವಂಥ ಭಯ, ನಿನ್ನಲ್ಲಿರುವಂಥ ದೇವರ ವಾಕ್ಯವೆಂಬ ಬೀಜ ನೋಡಿ ಅವನಿಗೆ ಭಯಪಡ್ತಾನೆ. Amen. That's what you received word joyfully, that preserve in your heart. ಅದಕ್ಕಾಗಿ ನೀನು ಆನಂದವಾಗಿ ಸ್ವೀಕರಿಸಿರುವಂತಹ ದೇವರ ವಾಕ್ಯವನ್ನು ನಿನ್ನ ಹೃದಯದಲ್ಲಿ ಭದ್ರಪಡಿಸಿಕೊಳ್ಳಬೇಕು. Hallelujah. Hallelujah. That's what Bible says. Happy is the man that has a seed. ವಾಕ್ಯ ಹೇಳುತ್ತದೆ, ಬೀಜವಿರುವಂತ ವ್ಯಕ್ತಿ ಸಂತೋಷವಾಗಿ ಇರುತ್ತಾನೆ. The one who has having a word of God is always happy. ದೇವರ ವಾಕ್ಯವಿರುವಂತ ವ್ಯಕ್ತಿ ಯಾವಾಗಲೂ ಸಂತೋಷವಾಗಿ ಇರುತ್ತಾನೆ. Amen. Amen. Word of God says, Luke 8:11. ಲೋಕ ಸುವಾರ್ತ 8:11 ಸತ್ಯವೇದ ಹೇಳುತ್ತದೆ, seed is the word of God. ದೇವರ ವಾಕ್ಯವೇ ಬೀಜವಾಗಿದೆ. Amen. ದೇವರ ವಾಕ್ಯವೇ ಬೀಜವಾಗಿದೆ. Psalms 119:105 said, ಕೀರ್ತನಗಳು 119ನೇ ಕೀರ್ತನ 105ನೇ ವಚನ ಹೇಳುತ್ತದೆ, word of God is a light. ದೇವರ ವಾಕ್ಯವು ಬೆಳಕಾಗಿದೆ. John 17:17 says, ಯೋಹಾನ ಸುವಾರ್ತ 17:17 ಹೇಳುತ್ತದೆ, word of God is a truth. ದೇವರ ವಾಕ್ಯವು ಸತ್ಯವಾಗಿದೆ. Amen. ಆಮೆನ್. Word of God is a light, word of God is a truth, word of God is a seed. ದೇವರ ವಾಕ್ಯವೇ ಬೆಳಕು, ದೇವರ ವಾಕ್ಯವೇ ಸತ್ಯವು, ದೇವರ ವಾಕ್ಯವೇ ಬೀಜವು ಆಗಿದೆ. We need all these three in our lives. ಈ ಮೂರು ಕೂಡ ನಮ್ಮ ಜೀವನದಲ್ಲಿ ಬೇಕಾಗಿದೆ ನಮಗೆ. Until God reveal like this, ದೇವರು ನಮಗೂ ಇದನ್ನು ಈ ರೀತಿಯಲ್ಲಿ ಪ್ರತ್ಯಕ್ಷಪಡಿಸುವ ತನಕ our lives will be up and down. ನಮ್ಮ ಜೀವನಗಳು ಹೆಚ್ಚು ಕಡಿಮೆ ಆಗಿ ಹೋಗ್ತಾ Sometimes we will be happy, sometimes sorrow. ಕೆಲವು ಸಮಯಗಳು ನಾವು ಸಂತೋಷವಾಗಿರ್ತೇವೆ, ಕೆಲವು ಸಮಯದಲ್ಲಿ Sometimes we will be perfect, sometimes we will be ಕೆಲವು imperfect. ಸತಿ ನಾವು ಚೆನ್ನಾಗಿ ಇರುತ್ತೇವೆ, ಕೆಲವು ಸತಿ ಮತ್ತೆ Sometimes we are healthy, sometimes we are sick. ಕೆಲವು ಸಮಯದಲ್ಲಿ ಆರೋಗ್ಯವಾಗಿರ್ತೇವೆ, ಕೆಲವು ಸಮಯದಲ್ಲಿ ಮತ್ತೆ ಅನಾರೋಗ್ಯಕ್ಕೆ ಒಳಗಾಗ್ತೀವಿ. That's what we need, the word of God to reveal like this. ನಮಗೂ ದೇವರ ವಾಕ್ಯವು ಪ್ರಕಟಣೆಯಾಗಿ ಈ ರೀತಿಯಲ್ಲಿ ಪ್ರಕಟಿಸಲ್ಪಡಬೇಕಾಗಿದೆ. If you want to always be successful, ಯಾವಾಗಲೂ ನೀನು ಸಫಲತೆ ಹೊಂದಬೇಕಂದ್ರೆ, if you want to be always win in your life, ನಿನ್ನ ಜೀವನದಲ್ಲಿ ಯಾವಾಗಲೂ ಜಯ ಭರಿತನಾಗಿರಬೇಕಂದ್ರೆ these principles have to be revealed. ಈ ಒಂದು ಸೂತ್ರಗಳು ನಿನಗೆ ಪ್ರಕಟಣೆಯಾಗಿ ಪ್ರಕಟಿಸಲ್ಪಡಬೇಕು. Amen. ಆಮೆನ್. We must live in the light. ನಾವು ಬೆಳಕಿನಲ್ಲಿ ಜೀವಿಸಬೇಕು. We must live in the truth. ಸತ್ಯದಲ್ಲಿ ನಾವು ಜೀವಿಸಬೇಕು. We must live in the seed. ಈ ಒಂದು ಬೀಜದಲ್ಲಿ ನಾವು ಜೀವಿಸಬೇಕು. Hallelujah. Hallelujah. Take your seed with you ಬೀಜವನ್ನು ನಿನ್ನ ಸಂಗಡ ಇಡುಕೋ and live with that seed. ಆ ಬೀಜದಿಂದ ನೀನು ಜೀವಿಸು. Why seed was so important? ಯಾಕೆ ಬೀಜವು ಅಷ್ಟು ಪ್ರಾಮುಖ್ಯವಾದದ್ದು? I told already, seed is a word of God. ನಾನು ಆಗಲೇ ಹೇಳಿದ್ದೇನೆ, ಬೀಜವು ದೇವರ ವಾಕ್ಯವಾಗಿದೆ. What word of God says about your health, ದೇವರ ವಾಕ್ಯವು ನಿನ್ನ ಒಂದು ಆರೋಗ್ಯದ ಕುರಿತು ಏನು ಹೇಳುತ್ತದೋ you must believe ನೀನು ನಂಬಬೇಕು. that word. ಆ ವಾಕ್ಯವನ್ನು ನಂಬಬೇಕು. That is a seed. ಆ ವಾಕ್ಯವೇ ಬೀಜವಾಗಿದೆ. Hallelujah. Hallelujah. When you receive that seed, you will be healthy. ನೀನು ಆ ವಾಕ್ಯವನ್ನು ನೀನು ಸ್ವೀಕರಿಸಿಕೊಳ್ಳುವಾಗ ನೀನು ಆರೋಗ್ಯವಂತನಾಗಿರುತ್ತಿ. What word of God says about money, you must believe. That is a seed. ದೇವರ ವಾಕ್ಯವು ನಿನ್ನ ಕುರಿತು, ನಿನ್ನ ಹಣದ ಕುರಿತು ಏನು ಹೇಳುತ್ತದೋ ಅದೊಂದು ಬೀಜವಾಗಿದೆ. About your character, ನಿನ್ನ ಒಂದು ಗುಣದ ಕುರಿತು ಏನು about ಹೇಳುತ್ತದೋ, your job, ನಿನ್ನ ಕೆಲಸದ ಕುರಿತು ಏನು ಹೇಳುತ್ತದೋ, what the word of God says, ದೇವರ ವಾಕ್ಯವು ಏನು ಹೇಳುತ್ತದೋ that is a seed for you. ಅದು ಬೀಜವಾಗಿರ್ತದೆ ನಿನಗೆ. Don't take one seed and apply for all your problems. ಒಂದು ವಾಕ್ಯ ಬೀಜ ಒಂದು ವಾಕ್ಯ ತೆಗೆದುಕೊಂಡು ನಿನ್ನ ಸಮಸ್ಯೆಗಳಕ್ಕೆಲ್ಲ ಅದನ್ನೇ ಉಪಯೋಗಿಸಬೇಡ. Hallelujah. Hallelujah. You must use various ways, word of God in your life for your various problems. ನಿಮ್ಮ ಬೇರೆ ಬೇರೆ ಸಮಸ್ಯೆಗಳಿಗೆ ಬೇರೆ ಬೇರೆ ಬೀಜಗಳಾಗಿರುವಂಥ ದೇವರ ವಾಕ್ಯವನ್ನು ನೀನು ತೆಗೆದುಕೊಳ್ಳಬೇಕು. Some people knows only one word, ask and shall be given, seek and shall be find, knock and shall be open. ಕೆಲವರಿಗೆ ಒಂದೇ ಒಂದು ವಾಕ್ಯ ಗೊತ್ತಾಗುತ್ತದೆ, ಕೇಳಿರಿ ಕೊಡಲ್ಪಡುತ್ತದೆ, ತಟ್ಟಿರಿ ತೆರೆಯಲ್ಪಡುತ್ತದೆ, ಹುಡುಕಿರಿ ಸಿಗಲ್ಪಡುತ್ತದೆ. For every problem, for every circumstance, for every situation, they pray this only. ಎಲ್ಲ ಪರಿಸ್ಥಿತಿಗಳಿಗೆ ಈ ವಾಕ್ಯನೇ ಇಟ್ಟು ಪ್ರಾರ್ಥಿಸ್ತಾರೆ. They know only one seed. ಆ ಒಂದು ಬೀಜನೇ ಅವ್ರಿಗೆ ಗೊತ್ತಿದೆ.
If you have papaya seed, you will get only papaya. ನೀನು ಒಂದು ವೇಳೆ ಪಪ್ಪಾಯಿ ಹಣ್ಣು ಬೀಜವಿದ್ರೆ ನಿನಗೆ ಅದರಿಂದ ಪಪ್ಪಾಯಿ ಹಣ್ಣೇ If you ಬರುತ್ತದೆ. have mango seed, you will get mangoes. ಮಾವಿಡಿ ಬೀಜ ಇದ್ರೆ ನಿನಗೆ ಅದರಿಂದ ಮಾವಿಡಿ ಹಣ್ಣು ಮಾತ್ರನೇ ಬರ್ತದೆ. You have orange seed, you will get orange. ಆರೆಂಜ್ ಬೀಜವಿದ್ರೆ ನಿನಗೆ ಆರೆಂಜ್ ಹಣ್ಣುಗಳೇ ಬರುತ್ತವೆ. You are taking orange seed, you want all the fruits, means how can it will be? ಆರೆಂಜ್ ಬೀಜ ನಿನ್ನ ಹತ್ರ ಹಿಡ್ಕೊಂಡು ನನಗೆ ಎಲ್ಲ ತರದ ಹಣ್ಣುಗಳು ಬರಬೇಕೆಂದ್ರೆ ಹೆಂಗೆ ಬರುತ್ತದೆ? Lot of seeds are there in God's word. ದೇವರ ವಾಕ್ಯದಲ್ಲಿ ಅನೇಕ ಬೀಜಗಳಿದೆ. Hallelujah. Hallelujah. You must search. ನೀನು ಹುಡುಕಬೇಕು. You must seek. ನೀನು ನೋಡಬೇಕು. You will be fine. ನೀನು ಹೊಂದಿಕೊಳ್ಳುತ್ತೀಯಾ? Amen. Amen. Hallelujah. I tell you, seed has a plant. What you are seeing seed, that has a plant. ನೀನು ಏನು ಬೀಜ ನೋಡ್ತಾ ಇಲ್ಲ. Take example, orange seed. ಉದಾಹರಣೆಗೆ ಆರೆಂಜ್ ಬೀಜವನ್ನು ತೆಗೆದುಕೊಳ್ಳ್ರಿ. ಆರೆಂಜ್ ಹಣ್ಣಿನ ಬೀಜ ಅದು ಬಹಳ ಚಿಕ್ಕದಾಗಿರ್ತದೆ ಆ ಬೀಜ. But in that there is a plant. ಆದ್ರೆ ಆ ಬೀಜದಲ್ಲೇ ಆ ಒಂದು ಗಿಡ ಕೂಡ ಮೊಳಕೆ ಕೂಡ ಇದೆ. In that seed there are branches. ಆ ಬೀಜದಲ್ಲೇ ಕೊಂಬೆಗಳಿದೆ. In that seed there are leaves. ಆ ಬೀಜದಲ್ಲೇ ಎಲೆಗಳಿದೆ. In that seed there are fruits. ಆ ಬೀಜದಲ್ಲೇ ಹಣ್ಣುಗಳಿದೆ. ಇನ್ನು In that seed it has everything. ಆ ಬೀಜದಲ್ಲೇ ಬೇಕಾಗಿದ್ದ ಎಲ್ಲವೂ ಇದೆ ಅಲ್ಲಿ. If you have faith in the seed, ಆ ಬೀಜದಲ್ಲಿ ನೀನು ನಂಬಿದ್ರೆ, ಆ ಬೀಜವನ್ನು ನಂಬಿದ್ರೆ, I tell you, you will get everything. ನಾನು ಹೇಳುತ್ತೇನೆ ಆ ಬೀಜದಲ್ಲಿರುವಂತ ಎಲ್ಲವೂ ನೀನು ಹೊಂದಿಕೊಳ್ಳುತ್ತಿ. Hallelujah. Hallelujah. What you need health is in that seed. ನಿನಗೆ ಬೇಕಾಗಿರುವಂತ ಆರೋಗ್ಯವು ಆ ವಾಕ್ಯವೆಂಬ ಬೀಜದಲ್ಲಿದೆ. Amen. Amen. What you need money is in that seed. ನಿನಗೆ ಬೇಕಾಗಿರುವಂತ ಹಣವು ಆ ವಾಕ್ಯವೆಂಬ ಹಣದಲ್ಲಿದೆ, ಹಣವೆಂಬ ವಾಕ್ಯದಲ್ಲಿದೆ. What you need the character is in that seed. ಆ ಗುಣವು ನಿನಗೆ ಬೇಕಾಗಿರುವಂತ ಗುಣವು ಕ್ರಿಸ್ತನ ಗುಣವು ಆ ಒಂದು ವಾಕ್ಯವೆಂಬ ಬೀಜದಲ್ಲಿದೆ. Everything is in the seed. ಎಲ್ಲವೂ ಕೂಡ ಆ ವಾಕ್ಯವೆಂಬ ಆ ಬೀಜದಲ್ಲೇ ಇದೆ. ವಾಕ್ಯವೆಂಬ ಬೀಜದಲ್ಲಿ Take the seed, apply in your life. ಆ ಬೀಜವನ್ನು ತೆಗೆದುಕೊಂಡು ನಿನ್ನ ಜೀವನಕ್ಕೆ ಅದನ್ನು ಉಪಯೋಗಿಸ್ಕೋ. Hallelujah. Hallelujah. If you believe, ನೀನು ನಂಬುವಾಗ hope comes. ನಿರೀಕ್ಷಣೆ ಬರುತ್ತದೆ. Amen. Amen. I tell you, belief and faith is not the same. ನಂಬುವುದು ವಿಶ್ವಾಸವು ಎರಡು ಒಂದೇ ಅಲ್ಲ. Many people think that belief and faith are both same. ನಂಬುವುದು ವಿಶ್ವಾಸ ಎರಡು ಒಂದೇ ಅನ್ಕೊಂತಾರೆ. Belief means when you believe and you can receive Jesus Christ into your heart. ನೀನು ನಂಬಿ ಯೇಸು ಕ್ರಿಸ್ತನ ನಿನ್ನ ಹೃದಯದಲ್ಲಿ ಸ್ವೀಕರಿಸಿಕೊಂಡಿದೆ. That is belief. ಅದು ನಂಬಿಕೆ. When you believe Jesus Christ come into your heart, after that faith will be imparted. ನೀನು ಯೇಸುವನ್ನು ನಂಬಿದ ನಂತರ ಸ್ವೀಕರಿಸಿಕೊಂಡಿದ ನಂತರ ಯೇಸು ಕ್ರಿಸ್ತನ ಒಡತಂದು ಬಂದ ಕೂಡಲೇ ಯೇಸುವಿನಲ್ಲಿ ವಿಶ್ವಾಸವು ನಿನ್ನಲ್ಲಿ ಏನಂತಾರೆ ಅದರಲ್ಲಿ ಸೇರುತ್ತದೆ. Amen. Amen. You get faith. ನಿನಗೆ ವಿಶ್ವಾಸವು ಬರುತ್ತದೆ ಆಗ. Because you believe that word and confess Jesus Christ is Lord of my life. ನೀನು ನಂಬಿ ಯೇಸು ಕ್ರಿಸ್ತನ ನನ್ನ ಜೀವನಕ್ಕೆ ಒಡೆಯನೆಂಬ ಆ ಒಂದು ಮಾತನ್ನು, ಬೀಜವನ್ನು, ವಾಕ್ಯವನ್ನು ನಂಬಿ ಸ್ವೀಕರಿಸಿದ್ರಿಂದ ನಿನಗೆ ಒಳಗಡ ವಿಶ್ವಾಸವು ಬಂದಿದೆ. Belief is not the faith. Because of you have faith, you confess Jesus Christ is Lord of you. Not like that. ಯೇಸು ಕ್ರಿಸ್ತನು ಒಡೆಯನು ಅಂತ ಹೇಳುವುದಕ್ಕೆ ಹೇಳಿದೆ, ನಂಬಿದೆ ಫಸ್ಟ್, ಆದ ನಂತರ ವಿಶ್ವಾಸವಾಗಿದೆ. Faith is important. ಅವಾಗ ವಿಶ್ವಾಸವು ನಿನಗೆ ಕೊಡಲ್ಪಡುತ್ತದೆ. Hallelujah. But when you believe, hope comes. ನೀನು ಫಸ್ಟ್ ನಂಬುವಾಗ ದೇವರ ವಾಕ್ಯವನ್ನು ನಿನಗೊಂದು ನಿರೀಕ್ಷಣೆ ಬರುತ್ತದೆ. When you believe, faith important. ನೀನು ನಂಬುವಾಗ ನೆಕ್ಸ್ಟ್ ಆ ವಿಶ್ವಾಸವು ಅಲ್ಲಿ ಇಡಲ್ಪಡುತ್ತದೆ, ಕೊಡಲ್ಪಡುತ್ತದೆ ನಿನಗೆ. Romans 4:20 says, ರೋಮ 4:20 ಹೇಳುತ್ತದೆ, Abraham staggered not at the promise of God, though he was unbelief. ಅಬ್ರಹಾಮನಿಗೆ ಅಪನಂಬಿಕೆ ಇದ್ದಾಗಲೂ ಕೂಡ ಆತನು ಎಂದಿಗೂ ಕೂಡ ದೇವರ ವಾಗ್ದಾನವನ್ನು ನೋಡಿ ಚಲಿಸಲಿಲ್ಲ. He was strong in faith. ಆತನು ವಾಗ್ದಾನವನ್ನೇ ಗಟ್ಟಿಯಾಗಿ ಹಿಡಿಕೊಂಡು ವಿಶ್ವಾಸದಲ್ಲಿ ಬಲಾಢ್ಯನಾದನು. That means ಅದನ್ನರ್ಥ he has unbelief. ಆತನಿಗೆ ಒಂದು ಅಪನಂಬಿಕೆ ಇತ್ತು. That's what up to 100 years no child. ಆತನಿಗೆ ಅಷ್ಟುವರೆಗೆ 100 ವರ್ಷ ಬರುವ ತನಕ ಮಕ್ಕಳೇ ಆಗಲಿಲ್ಲ. But he hold the word of God. ಆದ್ರೆ
ಆ ಅಪನಂಬಿಕೆ ಪರಿಸ್ಥಿತಿಯಲ್ಲಿ ಕೂಡ ದೇವರ ವಾಕ್ಯವನ್ನೇ ಗಟ್ಟಿಯಾಗಿ Though ಇಟ್ಕೊಂಡನು. unbelief also, you hold the word. ಅಪನಂಬಿಕೆ ಇದ್ರೂ ಸಹ ದೇವರ ವಾಕ್ಯವೇ ಸತ್ಯ ಅಂತ ಗಟ್ಟಿಯಾಗಿ He ಹಿಡ್ಕೊಂಡನು. staggered not the promise of God. ದೇವರ ವಾಕ್ಯವು ಹೇಳುವುದೇ ಸತ್ಯ, ಅದನ್ನು ನೋಡಿ ಆ ಕಡೆ ಈ ಕಡೆ ಚಲಿಸಲಿಲ್ಲ, ಇಲ್ಲೇನೋ ಅಂತೆ. Oh, some tens of years back God spoke to him, I will make your seed great. ದೇವರು ಆಗಲೇ ವರ್ಷಗಳ ಹಿಂದೆ ಆತನು ಕೇಳಿದ್ದಾನೆ, ನಿನ್ನನ್ನು ದೊಡ್ಡ ಜನವಾಗಿ ಮಾಡುತ್ತೇನೆ ಎಂದು. He staggered not at the promise of God. ದೇವರು ಕೊಟ್ಟಿರುವಂತಹ ವಾಗ್ದಾನವನ್ನು, ವಾಕ್ಯವನ್ನು ಗಟ್ಟಿಯಾಗಿ ಹಿಡಿಕೊಂಡಿದ್ದಾನೆ, ಚಲಿಸಲಿಲ್ಲ. But situations are very bad. ಆದ್ರೆ ಆತನ ಪರಿಸ್ಥಿತಿಗಳೆಲ್ಲ ಕೂಡ ಕೆಟ್ಟದಾಗಿ Only ನಡೆಸಲ್ಪಟ್ಟಿದೆ. unbelief. ಬರೇ ಅಪನಂಬಿಕೆ. Bible says, ಸತ್ಯವೇದ ಹೇಳುತ್ತದೆ, but he was strong in faith because he hold that word. ಆ ವಾಕ್ಯವನ್ನು ಆತನು ಗಟ್ಟಿಯಾಗಿ, ವಾಗ್ದಾನವನ್ನು ಗಟ್ಟಿಯಾಗಿ ಹಿಡ್ಕೊಂಡಿದ್ದ ಕಾರಣ ಆತನು ವಿಶ್ವಾಸದಲ್ಲಿ ಬಲಾಢ್ಯನಾದನು. ಆಮೆನ್. Hallelujah. Hallelujah. Your future all in that seed. ನಿನ್ನ ಭವಿಷ್ಯತ್ತೆಲ್ಲ ಕೂಡ ಆ ಬೀಜದಲ್ಲಿದೆ. All your future is in that word of God. ನಿನ್ನ ಭವಿಷ್ಯತ್ತೆಲ್ಲ ಕೂಡ ದೇವರ ವಾಕ್ಯದಲ್ಲಿದೆ. All believers, they do all things in this world, but they don't go to God's word. ಈ ವಿಶ್ವಾಸಿಗಳು ಏನು ಮಾಡ್ತಾರಂದ್ರೆ ಎಲ್ಲ ಅವರ ಭವಿಷ್ಯಕ್ಕಾಗಿ ಎಲ್ಲ ವಿಷಯಗಳನ್ನು ಮಾಡ್ತಾರೆ, ಆದರೆ ದೇವರ ವಾಕ್ಯಕ್ಕೆ ಹೋಗುವುದಿಲ್ಲ. For their job also they tried everywhere, everything, but not go to God's word. ಅವ್ರ ಕೆಲಸ ಬೇಕಂದ್ರೆ ಎಲ್ಲ ಕಡೆ ಹುಡುಕ್ತಾರೆ, ಏನೇನೋ ಪ್ರಯತ್ನ ಮಾಡ್ತಾರೆ, ಆದರೆ ದೇವರ ವಾಕ್ಯದೊಳಗೆ ಹೋಗುವುದಿಲ್ಲ. Sometimes when I wanted to some spiritual information, ಕೆಲವು ಸತಿ ಸಭಾಪಾಲಕರಿಗೆ ಆತ್ಮೀಯವಾಗಿರುವಂತ ಸಮಾಚಾರ ಬೇಕಾಗಿದ್ರೆ I will go to YouTube and search some messages. ಕೆಲವು ಸಂದರ್ಭ ಸಮಾಚಾರಗಳನ್ನು ಯೂಟ್ಯೂಬ್ದಲ್ಲಿ ನೋಡ್ತಾ ಇರ್ತಾರೆ. After I tired, Holy Spirit says, go to my word, you will get it. ಬಹಳಷ್ಟು ಏನೆಲ್ಲ ನೋಡಿದಾಗ ಪವಿತ್ರ ಆತ್ಮದೇವರು ಹೇಳ್ತಾರೆ, ಬಹಳಷ್ಟು ದನಿದು ಹೋಗಿರುವಾಗ ಪವಿತ್ರ ಆತ್ಮದೇವರು ಹೇಳುತ್ತಾರೆ, ವಾಕ್ಯದೊಳಗೆ ಹೋಗು ಅಂತ ಹೇಳ್ತಾರೆ. Amen. Amen. So don't waste your time. Why to waste, go for this and thus. First you go to God's word. ಅದಕ್ಕೆ ಸಮಯ ಯಾಕೆ ವೇಸ್ಟ್ ಮಾಡ್ಕೋಬೇಕು? ಮೊದಲೇ ನಾವು ದೇವರ ವಾಕ್ಯಕ್ಕೆ ಹೋಗಬೇಕು. Because all our future is in God's word. ಯಾಕಂದ್ರೆ ನಮ್ಮ ಭವಿಷ್ಯತ್ತೆಲ್ಲ ಕೂಡ ದೇವರ ವಾಕ್ಯದಲ್ಲಿದೆ. No matter what situation you may go through, ನೀನು ಹೋಗುವಂತ ಪರಿಸ್ಥಿತಿ ಏನೇ ಆಗಿರಬಹುದು, no matter what circumstance you go through, ನೀನು ಹೋಗುವಂತ ವಿಷಯಗಳು, ಪರಿಸ್ಥಿತಿಗಳು ಏನೇ ಆಗಿರಬಹುದು, all that you need is a principle of light, truth and seed. ನಿನಗೆ ಬೇಕಾಗಿರುವಂತ ಸೂತ್ರಗಳೆಲ್ಲ ಕೂಡ ಬೆಳಕು, ಸತ್ಯವು, ಬೀಜವೂ ಆಗಿದೆ. When you have these three, ಈ ಮೂರು ನಿನಗಿರುವಾಗ, I tell you, nothing keeps you back. ಯಾವುದು ಕೂಡ ನಿನ್ನನ್ನು ಹಿಂದೆಗಾಗಲಿ ಕೆಳಗಾಗಲಿ ಮಾಡುವುದಿಲ್ಲ. Hallelujah. Hallelujah. If you have this truth, revelation about these three, ಈ ಮೂರು ವಿಷಯಗಳ ಕುರಿತು ಸತ್ಯವು ನಿನಗೆ ಗೊತ್ತಾಗಿದ್ರೆ, I tell you, ಪ್ರಕಟಣೆ ಗೊತ್ತಾಗಿದ್ರೆ, nothing will keeps you back. ನಿನ್ನನ್ನು ಯಾವ ವಿಷಯಗಳು ಕೂಡ ಕೆಳಗೆ ಇಲ್ಲದಿದ್ರೆ ಹಿಂದೆಗೆ ತೆಗೆದುಕೊಂಡು ಹೋಗುವುದಿಲ್ಲ. Amen. ಆಮೆನ್. If you see orange seed, ಆ ಒಂದು ಆರೆಂಜ್ ಬೀಜವನ್ನು ನೋಡುವಾಗ, ಆರೆಂಜ್ ಹಣ್ಣು ಬೀಜವನ್ನು, you have to see the future of that seed. ಆ ಬೀಜದಲ್ಲಿ ಆ ಭವಿಷ್ಯತ್ತೆಲ್ಲ, ಬರುವಂತ ಗಿಡದ ಭವಿಷ್ಯತ್ತೆಲ್ಲ ನೀನು ನೋಡಬೇಕು. You have to see the production in that seed. ಆ ಬೀಜದಲ್ಲಿ ಉತ್ಪತ್ತಿ ಇದೆ, ಉತ್ಪನ್ನವಿದೆ ಅಂತ ನೋಡಬೇಕು. Farmer will sow the seed. ಅದಕ್ಕಾಗಿ ರೈತನು ಏನ್ ಮಾಡ್ತಾನಂದ್ರೆ ಬೀಜವನ್ನು ನಂಬಿ ಬಿತ್ತುತ್ತಾನೆ. He will see the production in that seed and he will sow. ಆತನ ಬೀಜದಲ್ಲೇ ಬರುವಂತ ಎಲ್ಲ ಫಲವನ್ನು ನೋಡಿ ಬಿತ್ತುತ್ತಾನೆ. ಇಷ್ಟು ಚೀಲ ಬರ್ತದೆ ಈ ವರ್ಷ ಅಂತ ಹೇಳಿ you will see the production and sow that seed. ಉತ್ಪನ್ನವು ಎಷ್ಟಾಗುತ್ತದೋ ನೋಡಿ, ಇಷ್ಟು ಚೀಲ ಬರುತ್ತದೆ ಅಂತ ನೋಡಿಕೊಂಡು ಬಿತ್ತುತ್ತಾನೆ. So that's what I'm saying. If you see the seed, see your future. ಅದಕ್ಕಾಗಿ ಆತ್ಮೀಯದಲ್ಲಿ ಕೂಡ ನೀವು ಬೀಜವನ್ನು ನೋಡುವಾಗ, ವಾಕ್ಯವನ್ನು ನೋಡುವಾಗ ನೀನು ಭವಿಷ್ಯತ್ತು ಕಾಣಿಸುತ್ತದೆ. If you go to God's word, ದೇವರ ವಾಕ್ಯದೊಳಗೆ ನೀನು ಹೋಗಿದ್ರೆ you can see your future. ನಿನ್ನ ಭವಿಷ್ಯತ್ತು ನೀನು ನೋಡ್ತೀಯಾ. Hallelujah. Hallelujah. If you are sick, if you go to God's word, you will see your future. You are healed. ನೀನು ಅನಾರೋಗ್ಯದಲ್ಲಿರುವಾಗ ದೇವರ ವಾಕ್ಯದೊಳಗೆ ಹೋಗಿದ್ರೆ ಆರೋಗ್ಯವನ್ನು ನೋಡ್ತೀಯಾ. Look to God's word. ದೇವರ ವಾಕ್ಯವನ್ನು ನೋಡು, you will be healed. ನೀನು ಗುಣ ಹೊಂದುತ್ತಿ. Amen. Amen. If you want money, go to God's word. ಹಣವು ಬೇಕಾಗಿದ್ರೆ ದೇವರ ವಾಕ್ಯಕ್ಕೆ ಹೋಗು. Believe that word. ಆ ವಾಕ್ಯವನ್ನು ನಂಬು. Hope comes. ಆ ಒಂದು ನಿರೀಕ್ಷಣೆ ಬರುತ್ತದೆ. Faith already imparted. ಆ ಒಂದು ವಿಶ್ವಾಸವು ಯೇಸು ಕ್ರಿಸ್ತನಲ್ಲಿಂದ ನಿನ್ನ ಒಳಗೆ ಇದೆ. So you have to reason, hearing word of God, then your faith comes, you will get it what you need. ನೀನು ದೇವರ ವಾಕ್ಯವನ್ನು ಕೇಳುತ್ತಾ ಮತ್ತೆ ಕೇಳುತ್ತಾ ಇರುವಾಗ ಆ ಒಂದು ವಿಶ್ವಾಸವು ಪ್ರತ್ಯಕ್ಷವಾಗುತ್ತದೆ. Until
until you see what you want in your seed, ನಿನ್ನ ಬೀಜದಲ್ಲಿ ನಿನಗೂ ಏನು ಬೇಕಾಗಿದ್ದೋ ನೀನು ದೃಷ್ಟಿಸಿ ನೋಡುವ ತನಕ it will never happen. ಆ ವಿಷಯವು ಎಂದಿಗೂ ಆಗುವುದಿಲ್ಲ. How many ನೀನು ಎದುರು ನೋಡ್ತಾ ಇರುವಂತ ವಿಷಯವೂ ಆಗುವುದಿಲ್ಲ. understand? Say praise the ಎಷ್ಟು Lord. ಜನಕ್ಕೆ ಅರ್ಥವಾಗುತ್ತಾ ಇದೆ? Hallelujah. ಹಲ್ಲೆಲೂಯಾ. You have to see your health. ನೀನು ನಿನ್ನ ಆರೋಗ್ಯವನ್ನು ಸ್ವೀಕರಿಸಬೇಕು. You have to see your righteousness. ನಿನ್ನ ಆರೋಗ್ಯವನ್ನು ನೋಡಬೇಕು, ನಿನ್ನ ನೀತಿಯನ್ನು ನೋಡಬೇಕು, You have to see your character. ನಿನ್ನ ಗುಣವನ್ನು ನೋಡಬೇಕು. Amen. Amen. You have to see your money. ನಿನ್ನ ಹಣವನ್ನು ನೋಡಬೇಕು, You have to see your prosperity. ನಿನ್ನ ಅಭಿವೃದ್ಧಿಯನ್ನು ನೋಡಬೇಕು. Then only that manifests. ಅದೇ ಅವಾಗೇ ಅದು ಪ್ರತ್ಯಕ್ಷವಾಗುತ್ತದೆ. Otherwise that won't manifest. ಇಲ್ಲದಿದ್ರೆ ನೀನು ನೋಡೋದಿಲ್ಲ ಅಂದ್ರೆ ಅದು ಪ್ರತ್ಯಕ್ಷವಾಗುವುದಿಲ್ಲ. Don't cry for anything. Go to God's word. ಯಾವುದೇ ವಿಷಯಕ್ಕೂ ಅಲಬೇಡ, ದೇವರ ವಾಕ್ಯಕ್ಕೆ ಹೋಗು. Because our future is in that word. ಯಾಕಂದ್ರೆ ನಮ್ಮ ಭವಿಷ್ಯತ್ತು ಆ ವಾಕ್ಯದಲ್ಲೇ ಇದೆ. Hallelujah. ಹಲ್ಲೆಲೂಯಾ. Only through God's word only we will set right our lives and we will get into that word and take it what we want. ನಾವು ದೇವರ ವಾಕ್ಯದಿಂದಲೇ ನಮ್ಮ ಜೀವನಗಳನ್ನು ಸರಿಪಡಿಸಿಕೊಳ್ತಾ ನಮಗೆ ಬೇಕಾಗಿರುವಂತ ವಿಷಯಗಳನ್ನು ಆ ವಾಕ್ಯದಿಂದ ಹೊಂದಿಕೊಳ್ಳುತ್ತೇವೆ, ಪಡೆದುಕೊಳ್ಳುತ್ತೇವೆ. Can you see the light of God in your life? ನಿನ್ನ ಜೀವನದಲ್ಲಿ ದೇವರ ಬೆಳಕನ್ನು ನೋಡುತ್ತಾ ಇದೀಯಾ? ನೋಡಿದೀಯಾ? Otherwise you are looking only darkness. ಇಲ್ಲದಿದ್ರೆ ಬರೇ ಕತ್ತಲನ್ನು ನೋಡ್ತಾ ಇದೀಯಾ? What you are seeing in your life? ಯಾವುದನ್ನು ನಿನ್ನ ಜೀವನದಲ್ಲಿ ನೋಡ್ತಾ ಇದೆ? Many people go to God and say that, Lord, why I am suffering sick? ಅನೇಕರು ದೇವರ ಹತ್ತಿರ ಹೋಗಿ ದೇವರ ಸಹವಾಸಕ್ಕೆ ಹೋಗಿ ಅಳ್ತಾ ಇರ್ತಾರೆ. ಯಾಕಪ್ಪ ನಾನು ಇಂಥ ಕಷ್ಟಪಡ್ತಾ ಇದ್ದೀನಿ? Why I am having a need? ಯಾಕಪ್ಪ ನನಗೆ ಇನ್ನೂ ಅಗತ್ಯಗಳಿದೆ ಎಂದು. Because they are not seeing light. ಅವರು ಬೆಳಕನ್ನು ನೋಡ್ತಾ ಇಲ್ಲ ಆ ವಿಷಯಗಳಲ್ಲಿ. We have to see the light ನಾವು ಬೆಳಕನ್ನು in that seed, word of God. ದೇವರ ವಾಕ್ಯದಲ್ಲಿ ಆ ಸಮಸ್ಯೆಗಳಿಗೆ ಬೆಳಕನ್ನು ಪರಿಷ್ಕಾರವಾಗಿ ನೋಡಬೇಕು. Don't see darkness. ಕತ್ತಲನ್ನು ನೋಡಬೇಡ. That is not ours. ಅದು ನಮ್ಮದಲ್ಲ. Hallelujah. ಹಲ್ಲೆಲೂಯಾ. Keep aside away the darkness. ಕತ್ತಲನ್ನು ದೂರವಾಗಿ ಇಟ್ಟುಬಿಡು. Amen. ಆಮೆನ್. Lord, what the fact, you keep it aside. ನಿನಗೂ ಸತ್ಯ ಬೇಕಾಗಿದ್ರೆ ನಿಜ ಅಂತ ಹೇಳ್ತೀವಲ್ಲ ಅದನ್ನು ಬಗಿಲಿಗಿಡು. What doctors said, keep aside. ದೇವರು ಡಾಕ್ಟರ್ಸ್ ವೈದ್ಯರು ಏನು ಹೇಳಿದ್ದಾರೆ ಅದನ್ನು ಬಗಿಲಿಗಿಡು. What feelings of your body said, keep aside. ನಿನ್ನ ಶರೀರ ಅನಿಸುವಿಕೆಗಳು ಏನು ಹೇಳುತ್ತದೋ ಅದನ್ನು ಬಗಿಲಿಗಿಡು. Amen. Believe the word. ದೇವರ ವಾಕ್ಯವನ್ನು ನಂಬು. That is only truth. ಅದೇ ಸತ್ಯವಾಗಿದೆ. Amen. Amen. Hallelujah. Hallelujah. Don't look darkness, don't look fact. ಕತ್ತಲನ್ನು ನೀನು ನೋಡಬೇಡ, ಇಲ್ಲದಿದ್ರೆ ನಿಜವನ್ನು ನೀನು ನೋಡಬೇಡ. ಕಾಣಿಸುವಂತ ವಿಷಯ ನೋಡಬೇಡ. Don't walk by sight. ಕಣ್ಣು ದೃಷ್ಟಿಯಿಂದ ನೀನು ಕಾಣಿಸುವಂತ ಶರೀರ ಕಣ್ಣುಗಳಿಂದ ನಡೆಯುವಂತ ವಿಷಯಗಳು ನೋಡಬೇಡ. Don't walk by feelings. ನಿನ್ನ ಒಂದು ಅನಿಸುವಿಕೆಗಳಿಂದ ನೀನು ನಡಿಬೇಡ. Walk by faith. ವಿಶ್ವಾಸದಿಂದ ನೀನು ನಡಿ. Hallelujah. Hallelujah. Amen. Amen. So I tell you, if you want to look light in your life, ನಿನ್ನ ಜೀವನದಲ್ಲಿ ಬೆಳಕು ನೀನು ನೋಡಬೇಕಾದ್ರೆ all you have to do is talk like God. ನೀನು ಮಾಡಬೇಕಾಗಿದ್ದೆಲ್ಲ ದೇವರು ಹೇಗೆ ಮಾತನಾಡಿದ್ದಾನೋ ಹಾಗೆ ನೀನು ಮಾತನಾಡಬೇಕು. Hallelujah. Hallelujah. He said, let there be light. ದೇವರು ಹೇಳಿದ್ದಾರೆ ಬೆಳಕು ಉಂಟಾಗಲಿ ಎಂದು. Then light to manifest. ಅವಾಗ ಬೆಳಕು ಪ್ರತ್ಯಕ್ಷವಾಯಿತು. Actually, light was in God. ಆ ಬೆಳಕು ದೇವರಲ್ಲಿ, ದೇವರಾಗಿದ್ದಾನೆ. ಆ ಬೆಳಗ ಇದೆ ದೇವರಲ್ಲಿ. When we said let there be light, that light manifested. ದೇವರು ಬೆಳಕಾಗಲೆಂದಾಗ ಆ ಬೆಳಕು ಹೊರಗೆ ಕಾಣಿಸಿತು. So the same way, ಹಾಗೆಯೇ health is there in our side. ನಮ್ಮ ಒಳಗಡೆ ಆತ್ಮದಲ್ಲಿ ಆರೋಗ್ಯವಿದೆ. Because Jesus paid full price for our health. ನಮ್ಮ ಆರೋಗ್ಯಕ್ಕಾಗಿ ಆತನು ಸಂಪೂರ್ಣವಾಗಿ ಬೆಲೆ ಕಟ್ಟಿದ್ದಾರೆ. We must talk like God. ಅವಾಗ ನಾವು ಮಾತನಾಡಬೇಕು, ಆರೋಗ್ಯವು ಪ್ರತ್ಯಕ್ಷವಾಗಲಿ ಅಂತ ದೇವರ ಹಾಗೆ. We must talk like God. ದೇವರ ಹಾಗೆ ನಾವು ಮಾತನಾಡಬೇಕು. Let the health be manifested in my body. ನನ್ನ ಶರೀರದಲ್ಲಿ ಪ್ರತ್ಯಕ್ಷವಾಗಲಿ ಅಂತ ಹೇಳಬೇಕು. Hallelujah. Hallelujah. You must say, I am not darkness, I am light. ನೀನು ಹೇಳಬೇಕು, ನಾನು ಕತ್ತಲಲ್ಲ, ನಾನು ಬೆಳಕಾಗಿದ್ದೇನೆ ಎಂದು. I am not sick, I am healthy. ನಾನು ಅನಾರೋಗ್ಯ ಅಲ್ಲ, ನಾನು ಆರೋಗ್ಯವಾಗಿದ್ದೇನೆ ಅಂತ ಹೇಳಬೇಕು. I am rejecting darkness. ನಾನು ಕತ್ತಲ ವಿಷಯಗಳನ್ನು ತಿರಸ್ಕರಿಸ್ತಾ ಇದೆ ಅಂತ ನೀನು ಹೇಳಬೇಕು. I am rejecting sickness. ಅನಾರೋಗ್ಯವನ್ನು ತಿರಸ್ಕರಿಸ್ತಾ ಇದೆ ಅಂತ ಹೇಳಬೇಕು. I reject lack. ಕೊರತೆಯನ್ನು ನಾನು ತಿರಸ್ಕರಿಸ್ತಾ ಇದ್ದೇನೆ ಅಂತ ಹೇಳಬೇಕು. Because Bible says I shall not want. ಯಾಕಂದ್ರೆ ಸತ್ಯವೇದ ಹೇಳುತ್ತದೆ ನಮಗೂ ಯಾವ ಕೊರತೆ ಇಲ್ಲ ಎಂದು. Amen. Amen. Hallelujah. Hallelujah. Do you believe the word of God? ದೇವರ ವಾಕ್ಯವನ್ನು ನೀನು ನಂಬುತ್ತೀಯಾ? If you believe only, you can see your future. ನೀನು ನಂಬುವಾಗಲೇ ನಿನ್ನ ಭವಿಷ್ಯತ್ತು ನೋಡುವುದಕ್ಕೆ ಆಗುತ್ತದೆ. If you don't believe, you
you get angry, that's all. ನೀನು ನಂಬದೇ ಇದ್ರೆ ನಿನಗೆ ಬರೀ ಸಿಟ್ಟು ಬರ್ತದೆ ಅಷ್ಟೇ. You get angry with your parents, with your brothers, with your sisters, where you work, you get angry. ನೀನು ಎಲ್ಲಿ ನಿಮ್ಮ ಸಹೋದರರ ಹತ್ರ, ಸಹೋದರಿಗಳ ಹತ್ರ, ತಂತಾಯಿಗಳ ಹತ್ರ ಕೆಲಸ ಮಾಡೋದ್ರಲ್ಲಿ ನಿನಗೆ ಆಗಲಿಲ್ಲ ಅಂತ ಸಿಟ್ಟು ಬರ್ತದಷ್ಟೇ. But I tell you, believe God's word. ಆದರೆ ನಮಗೂ ದೇವರ ವಾಕ್ಯವನ್ನು ನಂಬು. Don't allow darkness. ಕತ್ತಲನ್ನು ನೀನು ಅನುಮತಿಸಬೇಡ. That will destroy you. ಆ ಕತ್ತಲು ನಿನ್ನನ್ನು ನಾಶಪಡಿಸುತ್ತದೆ. Don't allow the feelings in your body. ನಿನ್ನ ಶರೀರದಲ್ಲಿರುವಂಥ ಅನಿಸುವಿಕೆಗಳನ್ನು ನೀನು ಆಹ್ವಾನ ಮಾಡಬೇಡ. Don't allow sickness. ಅನಾರೋಗ್ಯವನ್ನು ಆಹ್ವಾನ ಮಾಡಬೇಡ. Don't allow lack. ಕಡಿಮೆಯನ್ನು ಕೊರತೆಯನ್ನು ಆಹ್ವಾನ ಮಾಡಬೇಡ. That will destroy. ಅವು ನಿನ್ನನ್ನು ನಾಶಪಡಿಸುತ್ತವೆ. That is not from God. ಅದು ದೇವರಿಂದ ಬಂದಿದ್ದು ಅಲ್ಲ. Hallelujah. Hallelujah. Seed is the word of God. ಬೀಜವು ದೇವರ ವಾಕ್ಯವಾಗಿದೆ. Whenever you are in trouble, go to God's word. ಯಾವಾಗ ನಿನಗೆ ಸಂಕಟ ಕಷ್ಟ ಅನಿಸ್ತದೆ, ಫಸ್ಟ್ ದೇವರ ವಾಕ್ಯಕ್ಕೆ ಹೋಗು. You have a Holy Ghost. ನಿನಗೆ ಪವಿತ್ರಾತ್ಮ ದೇವರಿದ್ದಾರೆ. You kneel down and ask God, Lord, ಮೊಣಗಾಲೂರಿ ಹೇಳು, ನನಗೆ ತಿಳಿಸಪ್ಪ, truth of your word. ವಾಕ್ಯದ ಸತ್ಯವು ತಿಳಿಸು ಈ ಸ್ಥಳದಲ್ಲಿ ಸಮಯದಲ್ಲಿ ಅಂತ ಹೇಳು. Holy Spirit will reveal. ಪವಿತ್ರಾತ್ಮ ದೇವರು ನಿನಗೆ ತಿಳಿಸ್ತಾನೆ. Hold on that word. ಆ ವಾಕ್ಯವನ್ನು ನೀನು ಹಿಡ್ಕೋ ಗಟ್ಟಿಯಾಗಿ. Hold on the truth. ಆ ಸತ್ಯವನ್ನು ಗಟ್ಟಿಯಾಗಿ ಹಿಡ್ಕೋ. Until manifest, hold on. ಅದು ಪ್ರತ್ಯಕ್ಷಿಸಲ್ಪಡುವ ತನಕ ಗಟ್ಟಿಯಾಗಿ ಹಿಡ್ಕೋ. Don't give up. ಬಿಟ್ಟು ಕೊಡಬೇಡ. Because word of God lives forever. ಯಾಕಂದ್ರೆ ದೇವರ ವಾಕ್ಯವು ನಿತ್ಯಕ್ಕೂ ಇರುವಂತದಾಗಿದೆ. Heaven and earth shall pass away, but my word shall not pass away, Jesus said. ಭೂಮಿ ಆಕಾಶವು ಗತಿಸಬಹುದು, ಆದರೆ ನನ್ನ ಮಾತುಗಳು, ನನ್ನ ವಾಕ್ಯವು ಎಂದಿಗೂ ಗತಿಸುವುದಿಲ್ಲ ಅಂತ ಹೇಳ್ತಾರೆ. All you need is to talk like God. ನಿನಗೆ ಬೇಕಾಗಿದ್ದೆಲ್ಲ ದೇವರ ಹಾಗೆ ನೀನು ಮಾತನಾಡುವುದು. Hallelujah. Hallelujah. When you talk like God, let there be light. ನೀನು ದೇವರ ಹಾಗೆ ಬೆಳಕು ಉಂಟಾಗಲಿ ಅಂತ ನೀನು ಕೂಡ ಮಾತನಾಡುವಾಗ, I tell you, light shine in your future. ನಿನ್ನ ಭವಿಷ್ಯತ್ತಿನಲ್ಲಿ ಆ ಬೆಳಕೆ ಪ್ರಕಾಶಿಸುತ್ತದೆ. Amen. Amen. When you say let there be light, I tell you, light shine in your future. ಬೆಳಕು ಉಂಟಾಗಲಿ, ಪ್ರಕಾಶಮಾನವಾಗಲಿ ಅಂತ ಹೇಳುವಾಗ ಬೆಳಕು ನಿನ್ನ ಜೀವನದಲ್ಲಿ ಪ್ರಕಾಶಿಸಲ್ಪಡುತ್ತದೆ. That time you can see your future. ಅವಾಗ ನೀನು ಆ ಭವಿಷ್ಯವನ್ನು ನೋಡಬಹುದು. Through that word what God has given, what the truth given, through that you can see your future. ವಾಕ್ಯವಾಗಿರುವಂತ ಬೆಳಕಾಗಿರುವಂತ ವಾಕ್ಯದಲ್ಲೇ ನಿನ್ನ ಭವಿಷ್ಯತ್ತು ನೀನು ನೋಡಬಹುದು. Amen. Amen. Through that word you can see glory in your life. ಆ ವಾಕ್ಯವೆಂಬ ಬೆಳಕಿನಿಂದ ನಿನ್ನ ಜೀವನದಲ್ಲಿ ನೀನು ಮಹಿಮೆ ನೋಡಬಹುದು. Through that word you can see beauty in your life. ಆ ವಾಕ್ಯವೆಂಬ ಬೆಳಕಿನಿಂದ ನಿನ್ನ ಸುಂದರತೆ ನಿನ್ನ ಜೀವನದಲ್ಲಿ ನೋಡಬಹುದು. Until you see ನೀನು ನೋಡುವ ತನಕ, what he has given to you, until you see. ಆತ ನಿನಗೇನು ಕೊಟ್ಟಿದ್ದಾನೋ ಆ ಬೀಜವು, ವಾಕ್ಯವು, ಅದರಲ್ಲಿ ಅದನ್ನು ನೀನು ನೋಡುವ ತನಕ it will not work for you. ಅದು ನಿನಗೆ ಕೆಲಸ ಮಾಡುವುದಿಲ್ಲ. Are you with me what I am saying? ನಾನು ಹೇಳುವುದು ಕೇಳ್ತಾ ಇದ್ದೀರಾ? See in God's word. ದೇವರ ವಾಕ್ಯದಲ್ಲಿ ನೀನು ನೋಡು. Amen. Amen. 1 Kings 17 chapter 9th verse. ಮೊದಲನೇ ಅರಸರು 17ನೇ ಅಧ್ಯಾಯ 9ನೇ ವಚನ ಹೇಳುತ್ತದೆ. Here God was talking to Elijah prophet. ಇಲ್ಲಿ ದೇವರು ಏಲಿಯ ಪ್ರವಾದಿ ಸಂಗಡ ಮಾತನಾಡಿದ್ದಾರೆ. First he said there will be famine in this land, go to place you go. ಫಸ್ಟ್ ಪ್ರದೇಶದಲ್ಲೆಲ್ಲ ಕೂಡ ಬರಗಾಲ ಬಂದಿರುವಾಗ ದೇವರು God sent some place. ದೇವರು ಸ್ಥಳಕ್ಕೆ ಕಳಿಸ್ತಾನೆ, ಒಂದು ಕೆದ್ರೋನ್ ಎಂಬ ಸ್ಥಳಕ್ಕೆ ಕಳಿಸ್ತಾನೆ. So there God commanded birds come and give the food. ಅಲ್ಲಿ ಕಾಕಿಗಳಿಗೆ ದೇವರ ಆಜ್ಞಾಪನೆ ಮಾಡ್ತಾನೆ, ಬಂದು ನಿನಗೆ ಆಹಾರವನ್ನು ಕೊಡ್ತವೆಂದು. ಕಾಗಿ ಬಂದು ಊಟ ಕೊಡೋದೆಲ್ಲ ನೋಡಿದಿರ? ಕಾಗಿ ಬಂದು ಊಟ ಕೊಡೋದು ನೋಡಿದಿರ? These birds fed Elijah prophet. ಆದರೆ ಈ ಕಾಗಿಗಳನ್ನು ದೇವರು ಅನುಮತಿ ಕೊಟ್ಟಿದ್ದಾಗ ಬಂದು ಏಲಿಯ ಪ್ರವಾದಿಗೆ ಸಹಾಯವಾಗಿ ಊಟವನ್ನು ತಂದು ಕೊಡುತ್ತಾರೆ. Finally Lord stops ravens coming to him. ಕಡೆದಾಗಿ ಆ ಕಾಗಿಗಳು ಬರುವುದನ್ನು ನಿಲ್ಲಿಸಿದ್ದಾನೆ ದೇವರು. 9th verse. 9ನೇ ವಚನವು, Lord said, ಕರ್ತನು ಹೇಳಿದ್ದಾರೆ, you find widow there to sustain thee. ಈ ಸ್ಥಳದಲ್ಲಿ, ಇಂಥ ಸ್ಥಳದಲ್ಲಿ ನೀನು ಅಲ್ಲಿ ಹೋಗಿ ಅಲ್ಲಿರುವಂತ ವಿಧವೆಯನ್ನು ನೀನು ಭೇಟಿಯಾಗಿ ಅಂತ ಹೇಳಿದ್ದಾನೆ. God told to Elijah prophet, I have provided one woman, she will sustain your life. ದೇವರು ಹೇಳಿದ್ದಾನೆ, ನೀನು ಪ್ರವಾದಿ ಆಗಿರುವಂಥ ಏಲಿಯಾಗೆ, ನೀನು ಇಂಥ ಸ್ಥಳದಲ್ಲಿ ವಿಧವೆ ಹತ್ರ ಹೋಗು, ಅವ್ರನ್ನು ನಾನು ನೇಮಿಸಿದ್ದೀನಿ, ನಿನಗೆಲ್ಲ ಕೂಡ ಆಹಾರವನ್ನು ಎಲ್ಲ ವಿಷಯಗಳನ್ನು ನೋಡಿಕೊಳ್ಳುವುದಕ್ಕಾಗಿ. Elijah don't know that woman before. ಏಲಿಯ ಪ್ರವಾದಿಗೆ ಮೊದಲು ಆ ಹೆಂಗಸಿ ಯಾರೋ, ಆ ಸ್ತ್ರೀ ಯಾರೋ ಗೊತ್ತಿಲ್ಲ. Hallelujah. Hallelujah.
You don't know that woman. ಆ Then ಸ್ತ್ರೀ after God said only, he knows. He went there and found that woman. ಅವರು ಯಾರೋ ಗೊತ್ತಿಲ್ಲ, ದೇವರು ಹೇಳಿದ್ದಾಗೆ ಹೋಗಿ ಅವರು ಯಾರು ಅಂತ ಕಂಡುಹಿಡಿಯುವುದಕ್ಕೆ ಹೋದನು. That woman went to gather sticks. ಆ ಸಮಯದಲ್ಲಿ ಆ ಹೆಂಗಸು ಕಟ್ಟಿಗೆಗಳನ್ನು ಆರಿಸಿಕೊಳ್ಳುತ್ತಾ ಇದ್ದನು. Elijah asked that woman, give little water. ಅವರು ಎಲಿಯ ಪ್ರವಾದಿ ಆ ಹೆಂಗಸನಿಗೆ ಸ್ತ್ರೀಯನ್ನು ಕೇಳಿದರು, ಅಮ್ಮ ಸ್ವಲ್ಪ ನೀರು ಕೊಡು ಎಂದು. Again he said ಮತ್ತೆ to that woman, bring some morsel of food. ನನಗೆ ಸ್ವಲ್ಪ ತಿನ್ನುವುದಕ್ಕೆ ಆಹಾರವನ್ನು ತೆಗೆದುಕೊಂಡು ಬಾ ಅಂತ ಹೇಳಿದನು. She said in 12th verse, 12ನೇ ವಚನದಲ್ಲಿ ಆಕೆ ಹೇಳಿದಳು, I am having a little flour. ನನಗೆ ಸ್ವಲ್ಪ ಹಿಟ್ಟೇ ಇದೆ ನನ್ನ ಹತ್ತಿರ. I am getting sticks to prepare bread to me and my son. ಆ ರೊಟ್ಟಿಯನ್ನು ಸಿದ್ಧ ಮಾಡುವುದಕ್ಕಾಗಿ ಕಟ್ಟಿಗೆಗಳನ್ನು ಆರಿಸಿಕೊಳ್ಳುವುದಕ್ಕೆ ಬಂದಿದೆ. ನಾನು ನನ್ನ ಮಗ ತಿನ್ನಬೇಕೆಂದು ಬಂದಿದ್ದೇವೆ. To me and my son. ನನಗಾಗಿ ನನ್ನ ಮಗಕ್ಕಾಗಿ ರೊಟ್ಟಿ ಮಾಡಿಕೊಳ್ಳುವುದಕ್ಕೆ ಬಂದಿದ್ದೇನೆ. That we may eat it and die. ನಾವು ತಿಂದು ಹಿಂಗ ಸಾಯಬೇಕನ್ನುವಂತೆ ನಾವು ನಿರ್ಣಯ ಮಾಡಿದ್ದೇವೆ. Only little flour, that's all. ನಮಗಿರೋದು ಸ್ವಲ್ಪನೇ ಹಿಟ್ಟು ಅಷ್ಟೇ. So we may eat and die. ನಾವು ತಿಂದು ನಾವು ಸಾಯುತ್ತೇವೆ. Mean ಅರ್ಥ, we have no hope after this. ಇದು ಮುಗಿದ ನಂತರ ನಮಗೆ ಯಾವ ನಿರೀಕ್ಷಣೆ ಇಲ್ಲ ಜೀವಿಸುವುದಕ್ಕೆ. We have only little flour, no hope, no future. ನಮಗೆ ಸ್ವಲ್ಪನೇ ಇಟ್ಟಿದೆ, ಈಗ ನಮ್ಗೆ ಭವಿಷ್ಯತ್ ಏನಿಲ್ಲ, ಏನು ಕೂಡ ಇಲ್ಲ. 13th verse Elijah said, 13ನೇ ವಚನದಲ್ಲಿ ಏಲಿಯ ಹೇಳಿದಾನೆ, woman fear not, ಸ್ತ್ರೀಯೇ ನೀನು ಭಯಪಡಬೇಡ, go and bake the cake for me first, ಮೊದಲನೇದಾಗಿ ನನಗಾಗಿ ಒಂದು ರೊಟ್ಟಿಯನ್ನು ಸಿದ್ಧ ಮಾಡಿ ತೆಗೆದುಕೊಂಡು ಬಾ, and bring it unto me, ನನಗೆ ತೆಗೆದುಕೊಂಡು ಬಾ. after that make bread for thee and thy son. ಆದ ನಂತರ ನಿನಗಾಗಿ ನಿನ್ನ ಮಗನಕ್ಕಾಗಿ ರೊಟ್ಟಿ ಮಾಡಿಕೋ. She said, ಆಕೆ ಹೇಳಿದಳು, that flour was not enough for both. ನಮಗೆ ನಿಮಗೆ ಈ ಸ್ವಲ್ಪ ಇರುವಂತ ಹಿಟ್ಟು ಸಾಕಾಗುವುದಿಲ್ಲಯ್ಯ ಅಂತ ಹೇಳಿ. 3 ರೊಟ್ಟಿ ಮಾಡಕ್ ಆಗೋದಿಲ್ಲ, only 2 can make. 2 ರೊಟ್ಟಿ ಬರುತ್ತವೆ ಅಷ್ಟೇ, 3 ರೊಟ್ಟಿಗೆ ಬರಲ್ಲ. For me and my son. ನನಗಾಗಿ ನನ್ನ ಮಗನಕ್ಕಾಗಿ ಅಷ್ಟೇ. But he is saying, first you give that bread for me, then you and your son eat. ಆದ್ರೆ ಏಲಿಯ ಪ್ರವಾದಿ ಹೇಳಿದ್ದಾನೆ, ಮೊದಲು ಅದು ತಗೊಂಡ್ ಬಾ ನನಗೆ, ಆದ ನಂತರ ನೀನು ನಿನ್ನ ಮಗ ತಿನ್ನಬಹುದೆಂದು. Your flour not come down. ಅವಾಗ ನಿನ್ನ ಹಿಟ್ಟು ಕಡಿಮೆ ಆಗುವುದಿಲ್ಲ. First when you give unto me, ಮೊದಲನೇದಾಗಿ ನನಗೆ ಕೊಡುವಾಗ your flour not come down. ನಿನ್ನ ಹಿಟ್ಟು ಕಡಿಮೆ ಆಗುವುದಿಲ್ಲ. I'll not be seized. ನಿನ್ನ ಎಣ್ಣೆ ಕೂಡ ನಿಂತು ಹೋಗುವುದಿಲ್ಲ, ಮುಗಿಯುವುದು ಹೋಗುವುದಿಲ್ಲ, ಹಂಗೆ ಇರುತ್ತದೆ. Did God said to that Elijah this? ಏಲಿಯ ಪ್ರವಾದಿಗೆ ಈ ವಿಷಯವನ್ನು ದೇವರು ಹೇಳಿದ್ದಾರಾ? ಹೋಗಿ ಹೇಳಂತೆ. Why he said like that? ಯಾಕೆ ಹೀಗೆ ಈ ರೀತಿಯಲ್ಲಿ ವಿವರಿಸಿ ಆಕೆಗೆ ಹೇಳಿದಾಳೆ? Because God commanded, 9th verse, I commanded the woman to sustain thee. ಆದ್ರೆ ದೇವರು ಹೇಳಿದ್ದೇನೆಂದ್ರೆ 9ನೇ ವಚನದಲ್ಲಿ, ನಾನು ಆ ಹೆಂಗಸಿಗೆ ನಿಯಮಿಸಿದ್ದೇನೆ, ನಿನ್ನನ್ನು ನೋಡಿಕೊಳ್ಳುವಂತೆ ನಾನು ನಿರ್ಣಯ ಮಾಡಿದ್ದೇನೆ ಅಂತ ಹೇಳಿದ್ದಾರೆ. That's what he said. First bread you give to me, then you eat, you and your son. When you give to me first, I tell you, he told that your flour will not come down, I will not be seized. ಆ ಮಾತನ್ನು ದೇವರು ಹೇಳಿದ್ದಾನಲ್ಲ, ನಿನ್ನನ್ನು ನಿನಗಾಗಿ ಆ ಹೆಂಗಸು ಎಲ್ಲ ಕೊಡುವಂತೆ ನಾನು ನೇಮಿಸಿದ್ದೇನೆ ಅಂತೆ. ಆ ಮಾತನ್ನು ಹಿಡ್ಕೊಂಡು ಆ ಏಲಿಯ ಪ್ರವಾದಿ ಹೇಳಿದ್ದಾನೆ, ಮೊದಲು ನನಗೂ ತೆಗೆದುಕೊಂಡು ಬಾಮ್ಮ, ಆಗ ನಿನಗೆ ಹಿಟ್ಟು ಕಡಿಮೆ ಆಗುವುದಿಲ್ಲ, ಎಣ್ಣೆ ಕೂಡ ನಿಂತು ಹೋಗುವುದಿಲ್ಲ ಅಂತ. Elijah is a prophet of God. ಏಲಿಯ ದೇವರ ಪ್ರವಾದಿ ಆಗಿದ್ದಾನೆ. Prophet has a revelation from God. ಪ್ರವಾದಿಗೆ ದೇವರಿಂದ ಪ್ರಕಟಣೆ ಬರುತ್ತದೆ. Prophet always speaks for God. ಪ್ರವಾದಿ ಯಾವಾಗಲೂ ದೇವರ ಪರವಾಗಿ ಮಾತನಾಡುತ್ತಾನೆ. He speaks in the name of the Lord. ಕರ್ತನ ಹೆಸರಿನಲ್ಲಿ ಪ್ರವಾದಿ ಮಾತನಾಡುತ್ತಾನೆ. In 15-16th verse, 15-16ನೇ ವಚನಗಳಲ್ಲಿ ನಾವು Elijah goes to that woman and eats. ಏಲಿಯ ಪ್ರವಾದಿ ಅವರಿಗೆ ಹೇಳಿದ ಹಾಗೆ ಅವರ ಹತ್ರ ಹೋಗಿ ಆ ರೊಟ್ಟಿಯನ್ನು ಭುಜಿಸ್ತಾನೆ. That flour not come down, I will not seize. ಅವರಿಗೆ ಹಿಟ್ಟು ಕಡಿಮೆ ಆಗಲಿಲ್ಲ, ಇರುವಂತ ಎಣ್ಣೆ ಕೂಡ ನಿಂತು ಹೋಗಲಿಲ್ಲ, ಕಡಿಮೆ ಆಗಲಿಲ್ಲ. 3.5 years. 3.5 ವರ್ಷ that flour was continued. ಹಂಗೆ ಇಟ್ಟು ಬರ್ತಾನೆ ಇತ್ತು 3.5 ಬರಗಾಲವೆಲ್ಲ ಕೂಡ ಅವರು ಭುಜಿಸಿದ್ದಾರೆ. See, use that flour, that oil as a seed. ಆ ಒಂದು ಆಕಿ ಹಿಟ್ಟನ್ನು ಮತ್ತೆ ಎಣ್ಣನ್ನು ಬೀಜವಾಗಿ ಬಿತ್ತಿದ್ದಾಳೆ. Hallelujah. Hallelujah. In 17th verse, 17ನೇ ವಚನದಲ್ಲಿ, in the process of time, ಆ 3.5 ವರ್ಷ ಮಧ್ಯಕಾಲದಲ್ಲಿ her son died. ಆಕಿ ಮಗ ಸತ್ತೋದನು. She is giving bread, first bread to Elijah prophet, and then she eats and her son eats. 3 ವರ್ಷಗಳೆಲ್ಲ ಕೂಡ ಮೊದಲನೇ ರೊಟ್ಟೆ ಎಲಿಯ ಪ್ರವಾದಿ ಕೊಡ್ತಾ ಇತ್ತು, ಆದ ನಂತರ ಇವ್ರು ತಿಂತಾ ಇದ್ರು, ಹಂಗೆ ಚೆನ್ನಾಗಿ ಆಗ್ತಾ ಇತ್ತು. In the middle of that process, ಈ ಮಧ್ಯಕಾಲದಲ್ಲಿ
Her son died. ಆಕೆಯ ಮಗ ಸತ್ತೋದನು. She was a widow, only son. ಆಕೆ ವಿಧವೆ ಆಗಿದ್ದಾಳೆ, ಒಬ್ಬನೇ ಮಗ ಇದ್ದಾನೆ. 20th verse said, 20ನೇ ವಚನ ಹೇಳುತ್ತದೆ, she went to approach the Elijah prophet. ಆಕೆ ಆ ಪ್ರವಾದಿ ಹತ್ರ ಹೋದನು. So 20th verse said, Elijah cried unto the Lord. ಆ ಸಮಯದಲ್ಲಿ ಏಲಿಯ ಪ್ರವಾದಿ ದೇವರಿಗೆ ಮೊರೆ ಇಟ್ಟಿದ್ದಾನೆ. And brought back life. ಆ ಹುಡುಗನ ಜೀವನವು ಹಿಂತಿರುಗಿ ಬರುವಂತೆ ಪ್ರಾರ್ಥಿಸಿದನು. Why? Because ಬಂದನು. she gave the seed. ಯಾಕಂದ್ರೆ ಆಕೆ ಬೀಜವನ್ನು ಕೊಟ್ಟಿದ್ದಾಳೆ, ಬೀಜವನ್ನು ಬಿತ್ತಿದ್ದಾಳೆ. If was not given seed in the beginning only, she might have died. ಒಂದು ವೇಳೆ ಅವರು ಬೀಜವನ್ನು ಕೊಟ್ಟಿಲ್ಲ ಅಂದ್ರೆ ಪ್ರಾರಂಭದಲ್ಲೇ ಆ ದಿನನೇ ಅವರಿಬ್ಬರು ತಿಂದು ಆ ತಾಯಿ ಮಗ ಸತ್ತೋಗ್ತಾ ಇದ್ರು. ಇರೋದು ಸ್ವಲ್ಪ ಇದೆಯಪ್ಪ ರೋಟಿ, ಸ್ವಲ್ಪ ಎಣ್ಣೆ ಇದೆ, ನಾನು ನನ್ನ ಮಗಳಿಗೆ ಮಾಡ್ಕೊಂಡು ತಿನ್ನೋಣ ಅಂತ ಅನ್ಕೊಂಡಿದ್ರೆ ಫಸ್ಟ್ ದಿನ ಸತ್ತೋಗ್ಬಿಡ್ತಾ ಇದ್ರು. ಆದರೆ 3.5 years ಸೆಕ್ಯೂರ್ ಆಗಿದೆ. 3.5 years they were protected. And also when her son died also, when Elijah prophet prayed, he revived. ಆ ಒಂದು ಬೀಜವಾಗಿ ಕೊಟ್ಟಿರುವಾಗ 3.5 ವರ್ಷ ಅವರು ಅವರ ಮಗ ತಿನ್ನುವಂತೆ ಊಟ ಬಂತು. ಅಷ್ಟು ಮಾತ್ರ ಅಲ್ಲದೆ ಮಧ್ಯದಲ್ಲಿ ತನ್ನ ಮಗ ಮರಣಿಸಿದಾಗ ಮತ್ತೆ ಜೀವ ಹಿಂತಿರುಗಿ ಬರುವಂತೆ ಮಾಡಿಕೊಂಡಳು. She given that meal as a seed. ಆಕೆ ತನ್ನ ಊಟವನ್ನು ಒಂದು ಬೀಜವಾಗಿ ಕೊಟ್ಟಳು. Because of that, she sustained her life, she sustained her son life. ಆಕೆಯ ಜೀವನವನ್ನು ಮತ್ತೆ ತನ್ನ ಮಗನ ಜೀವನವನ್ನು ಆಕೆ ಕಾಪಾಡಿಕೊಂಡಿದ್ದಾಳೆ. If God wants to sustain you from your crisis, ನಿನ್ನ ಪರಿಸ್ಥಿತಿ ಒಂದು ವಿಷಯಗಳಿಂದ ದೇವರು ನಿನ್ನನ್ನು ಕಾಪಾಡಬೇಕಂದ್ರೆ what you have, give that first to the Lord. ನಿನಗೆ ಇರುವುದರಲ್ಲೇ ಮೊದಲನೇದಾಗಿ ದೇವರಿಗೆ ನೀನು ಕೊಡು. Hallelujah. Hallelujah. What God asks that give, what pastor asks don't give. ದೇವರು ಏನು ನಿನ್ನನ್ನು ಕೇಳುತ್ತಾರೋ ಅದನ್ನು ಕೊಡು. ಪಾಸ್ಟರ್ ಹೇಳುವುದನ್ನು ನೀನು ಕೊಡಬಾರದು. Hallelujah. Hallelujah. Pastor is saying all this message to get something from us. ಪಾಸ್ಟರ್ ಈ ಸಂದೇಶವನ್ನು ಹೇಳಿ ನಮ್ಮಿಂದ ಏನು ತೆಗೆದುಕೋಬೇಕಂತಿದ್ದಾರೆ ಅಂತ ಯೋಚಿಸಬೇಡ. Don't do it like that. ಆ ರೀತಿಯಲ್ಲಿ ಕೊಡಬೇಡ. ದೇವರು Because God said that woman, Elijah prophet went and told that's all. ದೇವರು ಎಲಿಯ ಪ್ರವಾದಿಗೆ ಹೇಳಿದ್ದಾನೆ, ಆ ಹೆಂಗಸಿಗೆ ಹಿಂಗೆ ನೇಮಿಸಿದ್ದೀನಿ ಅಂತ, ಅದಕ್ಕಾಗಿ ಹೇಳಿದ್ದಾರೆ. Amen. God did not told us. If he told, I will tell you. ದೇವರು ನಮಗೇನು ಹೇಳಿಲ್ಲ, ನೀವು ಅದು ತಗೊಂಡ್ ಬರ್ರಿ ಅಂತ. ಒಂದು ವೇಳೆ ಹೇಳಿದ್ರೆ ಹೇಳ್ತೀವಿ. I am showing principle. ಆದ್ರೆ ನಿಯಮವನ್ನು ತೋರಿಸ್ತಾ ಇದ್ದೀನಿ. If you follow the principle, ದೇವರ ಒಂದು ನಿಯಮವನ್ನು ನೀನು ಹಿಂಬಾಲಿಸಿದ್ರೆ you will be sustained. ನೀನು ಕಾಪಾಡಿಸಲ್ಪಡ್ತೀಯ. Your children will be sustained. ನಿನ್ನ ಮಕ್ಕಳು ಕಾಪಾಡಿಸಲ್ಪಡ್ತಾರೆ. Your family, your husband, wife will be sustained. ನಿನ್ನ ಗಂಡ ಹೆಂಡತಿ ಮಕ್ಕಳು ಕಾಪಾಡಿಸಲ್ಪಡ್ತಾರೆ. ನಿನ್ನ ಕೆಲಸವು ಕಾಪಾಡಿಸಲ್ಪಡುತ್ತದೆ. Your business will be sustained. ನಿನ್ನ ವ್ಯಾಪಾರವು ಕಾಪಾಡಿಸಲ್ಪಡುತ್ತದೆ. Your future will be protected. ನಿನ್ನ ಭವಿಷ್ಯತ್ತು ಭದ್ರಪಡಿಸಲ್ಪಡುತ್ತದೆ. Only she gave one meal that's all to prophet, she was protected. ಒಂದು ಒಪ್ಪತ್ತು ಊಟ ಕೊಟ್ಟದಕ್ಕೆ ಪ್ರಾರಂಭಿಸಿದಳು, ಆಕೆ ಕಾಪಾಡಿಸಲ್ಪಟ್ಟಿದ್ದಾಳೆ. 3.5 years she ate. 3.5 ವರ್ಷಗಳು ಅವರು ತಿಂದಿದ್ದಾರೆ. Her son died but again get back life. ಮಗ ಸತ್ತೋದನು, ಆದ್ರೆ ಮತ್ತೆ ಜೀವ ಪಡೆದುಕೊಂಡಿದ್ದಾಳೆ. Amen. Amen. If you don't give your seed, what God asks you, ದೇವರು ನಿನ್ನನ್ನು ಕೇಳುವಾಗ ಆ ಬೀಜವನ್ನು ನೀನು ಕೊಟ್ಟಿಲ್ಲ ಅಂದ್ರೆ, I tell you, death begins. ನಾನು ಹೇಳುತ್ತೇನೆ, ಆ ಒಂದು ಮರಣವು ಪ್ರಾರಂಭವಾಗುತ್ತದೆ. When you sow the seed, ನೀನು ಬೀಜವನ್ನು ಬಿತ್ತುವಾಗ your future will be succeed. ನಿನ್ನ ಭವಿಷ್ಯತ್ತು ಅಲ್ಲಿ ಭದ್ರಪಡಿಸಲ್ಪಡುತ್ತದೆ, ಸಫಲತೆ ಹೊಂದುತ್ತದೆ. That's what always take these 3 principles. ಅದಕ್ಕಾಗಿ 3 ವಿಷಯಗಳು ಯಾವಾಗಲೂ ನಮಗೂ ಪ್ರಾಮುಖ್ಯವಾದದ್ದು. Always we must live in the light. ನಾವು ಯಾವಾಗಲೂ ಕೂಡ ವಾಕ್ಯವೆಂಬ ಬೆಳಕಿನಲ್ಲೇ ಜೀವಿಸಬೇಕು. Always we must live in the truth. ವಾಕ್ಯವೆಂಬ ಸತ್ಯದಲ್ಲೇ ನಾವು ಜೀವಿಸಬೇಕು. Always we must have seed. ವಾಕ್ಯವೆಂಬ ಬೀಜವನ್ನು ನಾವು ಹೊಂದಿಕೊಂಡಿರಬೇಕು. Then you will live forever. ಅವಾಗ ನೀನು ನಿತ್ಯಕ್ಕೂ ಜೀವಿಸ್ತೀಯಾ. Amen. Amen. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ.